सुमतिभिरनुमेयं शुभ्रकायं सखायं सुखमयमनपायं मृत्युपायं विनायं दहयमहममेयं ध्येयमानायगेयं सदयमसदगेयं श्रीसहायं भजेयम् वेदव्यासगुणामासत्याधीशसतां वश मां निराशं गतक्लेशं कुर्वनाशं हरे निशम् विद्वदाद्यः समध्वोऽद्य प्रोद्यत्प्रद्योतनद्युतिः हृद्यो नवद्यो बुद्धिं मे दद्याच्छुद्धप्रसिद्धिमान् कामधेनुर्यथा पूर्वं सर्वाभीष्टफलप्रदा तथा कलौ वादिराजश्रीपादोऽभीष्टदः सदाम् यस्वानुभावमखिलश्रुतिसारमेकमध्यात्मदीपमतिथितीर्षतान्तमोऽन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् विष्णुतीर्थः कल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे पात्रे धात्रे मनस्धात्रे विद्यादात्रे सदैव मे पित्रे मात्रे च मित्राय विश्वेशगुरवे नतिः श्रीमन्मध्वमहाचार्यपदपद्मैकसद्मनाम् अणूनां महतां चापि भगवतात् करुणामयि हरिः ओम् स्वस्ति श्रीरस्तु मे शस्तं निस्तुलात् पुनः वस्तुनो नित्यं समस्तव्यस्तयोगतः नमः परस्मै पुरुषाय भूयसे सदुद्भवस्थानविरोधलीलया गृहीतशक्तित्रतयाय देहिनामन्तर्ध्रुवायानुपलभ्यवर्त्मने ಆರಣ್ಯಕಾಚಾರ್ಯರು ಶುಕಾಚಾರ್ಯರ ಆಗಮನವನ್ನ ಸಂಕ್ಷಿಪ್ತವಾಗಿ ಶಾಸ್ತ್ರಾರ್ಥವನ್ನ ತಿಳಿಸಿದ ನಂತರ ಶಾಸ್ತ್ರ ಮನಸ್ಸಿನಲ್ಲಿ ದೃಢವಾಗಿ ಕೂಡಬೇಕು, ಭಗವಂತನ ಚಿಂತನೆ ಭಾಗವತದ ಪ್ರಮೇಯಗಳು ಮನಸ್ಸಿನಲ್ಲಿ ದೃಢವಾಗಿ ಕೂಡಬೇಕು ಅಂತಂದ್ರೆ ಅಂತಃಕರಣದ ಪರಿಶುದ್ಧಿ ಬೇಕು. ಅದಕ್ಕಾಗಿ ವೈರಾಗ್ಯದ ಅವಶ್ಯಕತೆ ಇದೆ ಅನ್ನೋದನ್ನ ಹೇಳಿ, ವೈರಾಗ್ಯ ಪ್ರಕರಣದಲ್ಲಿ ದ್ವಯಮೇವ ಬಂಧಕಂ, ನಮ್ಮನ್ನು ಕಟ್ಟಿ ಹಾಕುವಂಥದ್ದು ಎರಡು, ಒಂದು ವಿತ್ತಂ ಮತ್ತೊಂದು ವನಿತಾ. ಹಣದ ವ್ಯಾಮೋಹಕ್ಕೆ ಒಳಗಾದರೆ ಎಷ್ಟು ಸಿಕ್ಕರೂ ಕೂಡ ತೃಪ್ತಿ ಇರೋದಿಲ್ಲ, ಇನ್ನಷ್ಟು ಬೇಕು ಅಂತ ಅನಿಸುತ್ತೆ. ಅದಕ್ಕಾಗಿ ಮನುಷ್ಯ ಹೆಚ್ಚೆಚ್ಚು ಪ್ರವೃತ್ತಿಯನ್ನು ಮಾಡ್ತಾ ಹೋಗ್ತಾನೆ, ದೇವರಿಂದ ದೂರ ಆಗ್ತಾ ಹೋಗ್ತಾನೆ. ಅದಕ್ಕಾಗಿ ಹಣದ ಮೇಲೆ ಹೆಚ್ಚಿನ ವ್ಯಾಮೋಹವನ್ನ ಮಾಡಬೇಡಿ. ಜೀವನ ನಡೀತದೆ, ದೇವರ ಅನುಗ್ರಹದಿಂದ ಎಲ್ಲರಿಗೂ ಜೀವನ ನಡೆಯುತ್ತೆ. ಯಾರು ಉಪವಾಸ ಇರೋದಿಲ್ಲ. ದಾಸರಾಯರು ಬಹಳ ಸುಂದರವಾಗಿ ಹೇಳ್ತಾರೆ, ಕಲ್ಲಿನ ಮಧ್ಯದಲ್ಲಿರುವ ಕಪ್ಪೆಗಳಿಗೆ ದೇವರ ಆಹಾರವನ್ನು ಕೊಡಲಿಲ್ವ? ಬೆಟ್ಟದ ತುದಿ ಮೇಲೆ ಅದಕ್ಕೆ ನೀರು ಎರೆದವರು ಯಾರು? ಅದಕ್ಕೆ ಯಾರು ನೀರು ಹಾಕಿದ್ದಾರೆ? ನಾವು ಎಲ್ಲೇ ಇದ್ರೂ ಕೂಡ
ಆಹಾರವನ್ನು ದೇವರು ಕೊಡ್ತಾನೆ. ಹೀಗಾಗಿ ಆಹಾರ ಮತ್ತೊಂದು ಅದಕ್ಕಾಗಿ ನಮಗೆ ಗಳಿಗೆ ಬೇಕು ಅಂತ ಬೇಕು, ಬೇಡ ಅಂತಲ್ಲ. ಆದ್ರೆ ಅದರಲ್ಲಿಯೇ ಪೂರ್ತಿಯಾಗಿ ನಾವು ಇಡೀ ದಿವಸ ಅದರಲ್ಲಿ ಒಳಗೆ ಹೋಗ್ಬೇಕು. ಇನ್ನಷ್ಟು ಹೆಚ್ಚಿನ ಸಂಪಾದನೆಯನ್ನು ಹೇಗೆ ಮಾಡೋದು, ಇನ್ನಷ್ಟು ಹೆಚ್ಚಿನ ಸಂಪಾದನೆಯನ್ನು ಹೇಗೆ ಮಾಡೋದು, ಎಲ್ಲಿ ಹೂಡಿಕೆಯನ್ನು ಮಾಡಿದರೆ ನಮಗೆ ಹೆಚ್ಚಿನ ಗಳಿಕೆ ಆಗುತ್ತೆ. ಈ ರೀತಿಯಲ್ಲಿ ಅದರಲ್ಲಿ ಮೈಮರಿಬೇಡಿ ಅಂತ ಆರಣ್ಯಕಾಚಾರ್ಯ ಹೇಳೋದು ಅದನ್ನು. ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ಹೇಳ್ತಾ ಆರಂಭದಲ್ಲಿ ಹೇಳುವಂತಹ ಮಾತನ್ನ ವಿಷ್ಣು ತೀರ್ಥರು ಉಲ್ಲೇಖಿಸ್ತಾರೆ. ಕಾಡಿಗೆ ಹೋಗಿ ಇರಬಹುದು, ಕಾಡಿಗೆ ಹೋಗಿದ್ರೆ ಆಹಾರ ಸಿಗೋದಿಲ್ಲ. ಆಹಾರ ಸಹಜವಾಗಿ ಸಿಗುತ್ತೆ, ಹಣ್ಣುಗಳು ಸಿಗ್ತವೆ, ಎಲೆಗಳು ಸಿಗ್ತವೆ, ನೀರು ಸಿಗ್ತದೆ, ಏನು ಬೇಕು ನಮಗೆ ಏನು ಬೇಕು ಎಲ್ಲವೂ ಕೂಡ ಸಿಕ್ಕೇ ಸಿಗುತ್ತೆ. ನಮಗೆ ಬೇಕಾದಂಥದ್ದು ಇಂಥದ್ದೇ ಐಷಾರಾಮಿ ಜೀವನ ಬೇಕು ಅಂತಾದಾಗ ಆವಾಗ ತೃಪ್ತಿ ಇರೋದಿಲ್ಲ, ಸಾಕು ಅಂತ ಅನಿಸೋದಿಲ್ಲ. ಅದಕ್ಕಾಗಿ ಅದರ ಕಡೆ ಹೆಚ್ಚಿನ ವ್ಯಾಮೋಹವನ್ನು ಮಾಡಬೇಡಿ ಅಂತ ಹೇಳ್ತಾ, ಜೀವನದ ಅನಿವಾರ್ಯತೆ ಎಷ್ಟರಿಂದ ಇದೆ ಅಷ್ಟನ್ನ ನಿಭಾಯಿಸಿ, ಅದರ ಮೇಲೆ ಹೆಚ್ಚಿನ ವ್ಯಾಮೋಹವನ್ನು ಮಾಡಬೇಡಿ ಅಂತ ಹಣದ ವಿಷಯವನ್ನು ನಿರೂಪಣೆ ಮಾಡಿ ನಂತರದಲ್ಲಿ ವನಿತಾ ಎರಡನೇ ಬಂಧಕ ಅಂತಂದ್ರೆ ಅದು ಹೆಣ್ಣು. ಒಂದು ಹಣ, ಮತ್ತೊಂದು ಹೆಣ್ಣು. ಸ್ತ್ರೀಯರು ಬಂಧಕ ಆಗೋದು ಹೇಗೆ, ಸ್ತ್ರೀಯರು ಬಂಧಕ ಅಂತನ್ನೋದರ ಅಭಿಪ್ರಾಯ ಏನು, ಅದನ್ನ ವಿಷ್ಣು ತೀರ್ಥರು ಬಿಡಿಸ್ತಾರೆ. ಈ ದಾಂಪತ್ಯ ಸುಖದ ಅಪೇಕ್ಷೆ, ಅದರಿಂದಾಗಿ ಮನುಷ್ಯ ಹೆಚ್ಚು ಪ್ರವೃತ್ತಿಯನ್ನು ಮಾಡ್ತಾನೆ. ಅದು ಪುರುಷರಾಗಿರಬಹುದು, ಸ್ತ್ರೀಯರಾಗಿರಬಹುದು. ಎರಡೂ ರೀತಿಯ ದೃಷ್ಟಾಂತಗಳನ್ನು, ಅನೇಕ ದೃಷ್ಟಾಂತಗಳನ್ನು ಕೊಡ್ತಾರೆ. ಭಾಗವತದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಂದಿರುವಂತಹ ಅನೇಕ ದೃಷ್ಟಾಂತಗಳನ್ನ ಕೊಡ್ತಾ ಹೋಗ್ತಾರೆ. ಇಡೀ ಬ್ರಹ್ಮಾಂಡದಲ್ಲೇ ಅತ್ಯಂತ ಸುಂದರಿ ಅಂತ ಅನಿಸಿಕೊಂಡಂಥವರು ಊರ್ವಶಿ. ದೇವಲೋಕದ ಅಪ್ಸರಾ ಸ್ತ್ರೀ, ದೇವಲೋಕದ ಅಪ್ಸರಾ ಸ್ತ್ರೀಯರಲ್ಲಿಯೂ ಅತ್ಯಂತ ಉತ್ತಮರಾಗಿರುವಂಥವರು ಊರ್ವಶಿ. ಆ ಊರ್ವಶಿಯೇ ಇಂಥವನು ತನಗೆ ಪತಿಯಾಗಬೇಕು ಅಂತ ಬಯಸಿ ಶಾಪವನ್ನು ಸ್ವೀಕಾರ ಮಾಡಿ ಭೂಮಿಗೆ ಬಂದು ಪುರೂರವನನ್ನ ಮದುವೆಯಾದಳು. ಆ ಪುರೂರವ ರಾಜ ಅಂತಹ ಲೋಕೋತ್ತರ ಸುಂದರಿಯನ್ನ ಮಡದಿಯನ್ನಾಗಿ ಪಡೆದೂ ಕೂಡ ಅವನು ತೃಪ್ತಿಯನ್ನು ಹೊಂದಿದ್ದ. ಸಾಕು ಅಂತ ಅನ್ನಿಸ್ತ, ವಿಷಯ ಭೋಗ ಸಾಕು ಅಂತ ಅನ್ನಿಸಲಿಲ್ಲ. ಊರ್ವಶಿ ಒಂದು ನಿಮಿತ್ತವನ್ನು ಇಟ್ಕೊಂಡು ಬಂದಿದ್ದಾಳೆ. ದೇವಲೋಕದಿಂದ ಬರುವಾಗ ಶಾಪ ಬಂದಿದೆ, ಹೌದು. ಪುರೂರವನ ಮಡದಿಯಾಗಿ ಬರ್ತಾ ಇದ್ದಾಳೆ, ಹೌದು. ಅವಳು ಹೇಳ್ತಾಳೆ, ನಾನು ತುಪ್ಪವನ್ನು ಮಾತ್ರ ತಿಂತೇನೆ, ಆಹಾರವನ್ನಾಗಿ ಸ್ವೀಕಾರ ಮಾಡುತ್ತೇನೆ, ಗೋಘೃತವನ್ನ, ಬೇರೆ ಇನ್ನೇನನ್ನು ಸ್ವೀಕಾರ ಮಾಡಲ್ಲ. ಅವನು ಚಕ್ರವರ್ತಿ, ಹಸುವಿನ ತುಪ್ಪ ದೊಡ್ಡ ವಿಷಯ ಅಲ್ಲ ಆಗುವುದು. 2 ಮೇಕೆಗಳನ್ನು ತಂದಿದ್ದೇನೆ, ಈ ಮೇಕೆಗಳ ರಕ್ಷಣೆ ಮಾಡಬೇಕು, ಈ ಮೇಕೆಗಳು ಇಲ್ಲ ಅಂತ ನಾನು ಇರೋದಿಲ್ಲ ಅಂತ 2ನೇ. ಆಮೇಲೆ ಏಕಾಂತದ ಹೊರತಾಗಿ ನಿನ್ನನ್ನ ದಿಗಂಬರನನ್ನಾಗಿ ನಾನು ನೋಡಬಾರದು ಅಂತ 3ನೇದು. 3 ಪಣವನ್ನ ಇಟ್ಟು ಬಂದಿದ್ದಾಳೆ. ಈ 3ಅನ್ನು ಉಲ್ಲಂಘನ ಮಾಡಿದೆ ಅಂತಾದ್ರೆ ಆವಾಗ ನಾನು ಇರೋದಿಲ್ಲ. ತುಪ್ಪದ ಸಮಸ್ಯೆಯನ್ನು ಬರೋದಿಲ್ಲ ಬಿಡಿ, ರಾಜನಿಗೆ ತುಪ್ಪದ ಸಮಸ್ಯೆ ಆಗಿದೆ. ಊರ್ವಶಿಯನ್ನು ದೇವಲೋಕಕ್ಕೆ ಕರೆದುಕೊಂಡು ಹೋಗಬೇಕು ಅಂತ ಗಂಧರ್ವರು ಬಂದು ರಾಜನ ಮಂಚಕ್ಕೆ ಕಟ್ಟಿ ಹಾಕಿರುವಂತಹ ಆ ಹೋತಗಳನ್ನು ಎತ್ಕೊಂಡು ಹೋಗಿ ಇವನು ಅದನ್ನು ಬಿಡಿಸಲಿಕ್ಕೆ ಅಂತ ಹೋದಾಗ ಮಿಂಚನ್ನ ಬಿಟ್ಟು ಅವನನ್ನ ವಿವಸ್ತ್ರನನ್ನಾಗಿ ನೋಡಿ ಊರ್ವಶಿ ಅವಳು ಹೊರಟು ಹೋಗ್ತಾಳೆ. ಅವಳು ಹೊರಟ್ರೆ ಆ ಪುರೂರವ ರಾಜ, ಅವನು ಕುರುವಂಶದ
ಆರಂಭದ ವ್ಯಕ್ತಿ ಭಾರಿ ಪರಾಕ್ರಮಿ, ಭಾರಿ ಸುಂದರ, ದೇವಲೋಕದಲ್ಲಿಯೂ ಅವನಂತಹ ಸೌಂದರ್ಯ ಯಾರು ಇರೋದಿಲ್ಲ. ಆದರೆ ಅವನು ಹುಚ್ಚನಾಗ್ತಾನೆ ಅನ್ನೋದನ್ನ ಹೇಳ್ತಾನೆ. ಹುಚ್ಚನಂತೆ ಎಲ್ಲ ಕಡೆ ಅಲಿತಾನಂತೆ. ಎಲ್ಲಿ ಉರ್ವಶಿ ಇದ್ದಾಳೆ, ಎಲ್ಲಿ ಉರ್ವಶಿ ಇದ್ದಾಳೆ ಅಂತ ಎಲ್ಲ ಕಡೆ ತಿರುಗುತ್ತಾನೆ. ಕೊನೆಗೆ ಉರ್ವಶಿ ಒಂದು ಸರ್ತಿ ಬಂದು ಅವನಿಗೆ ಸಂತಾನವನ್ನು ನೀಡಿ ಮತ್ತೆ ಹೊತ್ತು ಹೋಗ್ತಾಳೆ ಅಂತನ್ನುವ ಕಥೆ ಬರ್ತದೆ ಭಾಗವತದ 11ನೇ ಸ್ಕಂದದಲ್ಲಿ. ಅದರ ಮುಂದುವರೆದ ಭಾಗವನ್ನ ಹೇಳಿ ಉದ್ಧವ ಗೀತೆಯಲ್ಲಿ ಕೃಷ್ಣ ಉಪದೇಶಿಸ್ತಾ, ಅಂತಹ ಪುರೂರವ ರಾಜ ಅವನು ಕೊನೆಗೆ ವಿರಕ್ತನಾಗಿ ಹೇಳ್ತಾನೆ, ಅತಿಯಾದ ವ್ಯಾಮೋಹವನ್ನು ಬಿಡಬೇಕು. ಅತಿಯಾದ ವ್ಯಾಮೋಹದಿಂದ ನಾನು ನನ್ನನ್ನೇ ಕಳೆದುಕೊಂಡೆ ಅನ್ನೋದನ್ನ ಆ ಪುರೂರವ ಅವನು ಹೇಳ್ತಾನೆ. ಯಯಾತಿ ಮಹಾರಾಜನ ಕಥೆ ಬರ್ತದೆ ಭಾಗವತದಲ್ಲಿ. ಯಯಾತಿ ಮಹಾರಾಜನಿಗೆ 2 ಒಡದಿಯರು, 5 ಜನ ಮಕ್ಕಳು. 5 ಜನ ಮಕ್ಕಳಾದ ಮೇಲೆ ಶರ್ಯಾತಿಗೆ ಹುಟ್ಟಿದ ಮಕ್ಕಳನ್ನ ನೋಡಿ ಆ ದೇವಯಾನಿ ಸಿಟ್ಟಿನಿಂದ ತಂದೆ ಹತ್ರ ಹೇಳಿದ್ರೆ ತಂದೆ ಶಾಪ ಕೊಟ್ಟರು. ನೀನು ಯಾಕೆ ಅವಳನ್ನು ಮದುವೆಯಾಗಿದ್ದೆ? ಅವಳನ್ನ ಯಾಕೆ ಸ್ವೀಕಾರ ಮಾಡಿದ್ದೆ? ನೀನು ಸ್ವೀಕಾರ ಮಾಡಿದ್ದಕ್ಕೆ ನಿನಗೆ ಮುದಿತನ ಬರಲಿ ಅಂತ. ದೇವಯಾನಿ ಅಂತಾಳೆ, ನನಗಿನ್ನೂ ತೃಪ್ತಿಯಾಗಲಿಲ್ಲ. ನನ್ನ ಗಂಡ ಮುದುಕಾದಂತಾದ್ರೆ ನಾನೇನು ಮಾಡಲಿ? ಅವನು ದುಃಖವನ್ನು ಪಡ್ತಾನೆ. ಅದಕ್ಕೆ ಇಲ್ಲ, ಮುದಿತನವನ್ನ ನೀನು ಇನ್ನೊಬ್ಬರಿಗೆ ಕೊಡಬಹುದು. ಆವಾಗ ಮಗನಿಗೆ ತನ್ನ ವಾರ್ಧಕ್ಯವನ್ನು ಕೊಟ್ಟು ಮಗನ ತಾರುಣ್ಯವನ್ನು ತಾನು ಸ್ವೀಕಾರ ಮಾಡಿ 1,000 ವರ್ಷ ಅವನು ಚಕ್ರವರ್ತಿಯಾಗಿ ಮಡದಿಯರ ಜೊತೆಯಲ್ಲಿ ಆನಂದವಾಗಿ ಕಾಲವನ್ನು ಕಳೀತಾನೆ. 1,000 ವರ್ಷ ಆದ ಮೇಲೆ ಅವನಿಗೆ ಜ್ಞಾನೋದಯ ಆಗ್ತದೆ. ಆವಾಗ ಅವನು ಹೇಳ್ತಾನೆ, ನಜಾತು ಕಾಮ ಕಾಮಾನ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವ ಅಭಿವರ್ತತೆ. ಬೆಂಕಿ ಉರಿತಾ ಇದೆ, ಬೆಂಕಿ ಉರಿತಾ ಇದೆ ಅಂತನ್ನುವಾಗ ಅದಕ್ಕೆ ತುಪ್ಪವನ್ನು ಹಾಕಿದ್ರೆ ಏನಾಗ್ತದೆ? ಬೆಂಕಿ ಇನ್ನಷ್ಟು ಜೋರಾಗಿ ಉರಿತದೆ ಹೊರತಾಗಿ ಅದು ಶಮನ ಆಗೋದಿಲ್ಲ. ಬೆಂಕಿ ಉರಿತಾ ಇದೆ, ಅದು ಶಮನ ಆಗಬೇಕು ಅಂತಂದ್ರೆ ಏನ್ ಮಾಡಬೇಕು? ಸುಮ್ಮನೆ ಬಿಟ್ಬಿಡಬೇಕು. ಇಂತಹ ಅನೇಕ ಉದಾಹರಣೆಗಳನ್ನ ವಿಷ್ಣು ತೀರ್ಥರು ನೀಡ್ತಾರೆ. ಅದನ್ನ ನೀಡಿ ಅವರು ಹೇಳ್ತಾರೆ, ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು. ಈ ಸ್ತ್ರೀ ಪುರುಷ ಸಂಬಂಧದ ವ್ಯಾಮೋಹವನ್ನ ಪರಿತ್ಯಾಗ ಮಾಡಬೇಕು. ಯಾಕೆ ಪರಿತ್ಯಾಗ ಮಾಡಬೇಕು? ಸ್ತ್ರೀಯರಿಗೂ ಪುರುಷರಿಗೂ ಇಬ್ಬರಿಗೂ ಸಂಬಂಧಪಟ್ಟದ್ದು. ಮನಸ್ಸು ಚಂಚಲ ಇರುತ್ತೆ. ಸ್ತ್ರೀ ಪುರುಷ ಸಂಬಂಧದಲ್ಲಿ ಆಸಕ್ತಿ ಇದೆ ಅಂತಾದ್ರೆ ಆವಾಗ ಮನಸ್ಸು ಚಂಚಲ ಆಗುತ್ತೆ. ಅದು ತೃಪ್ತಿಯನ್ನು ಹೊಂದೋದೇ ಇಲ್ಲ. ವಯಸ್ಸಾದರೂ ಇನ್ನೂ ತಾರುಣ್ಯ ಬೇಕು ಅಂತ ಅಪೇಕ್ಷೆ ಬರುತ್ತದೆ. ಅದಕ್ಕೆ ಮನುಷ್ಯ ಉಪಾಯಗಳನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾನೆ. ಇನ್ನಷ್ಟು ಭೋಗದ ಲಾಲಸೆ ಹೆಚ್ಚಾಗ್ತದೆ ಹೊರತು ನಿವೃತ್ತಿ ಆಗೋದಿಲ್ಲ. ಅದಕ್ಕೆ ನಿಯಂತ್ರಣವನ್ನು ಮಾಡಿಕೊಳ್ಳಬೇಕು, ಆತ್ಮ ನಿಯಂತ್ರಣವನ್ನು ಮಾಡಬೇಕು. ಆ ರೀತಿಯಲ್ಲಿ ಅನೇಕ ಜನ ಯದಿಚ್ಛಂತಹ ಬ್ರಹ್ಮಚರ್ಯಂ ಚರಂತಿ, ದೇವರನ್ನ ಹೊಂದಬೇಕು ಅಂತ ಅಪೇಕ್ಷೆಯಿಂದ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡುತ್ತಾರೆ. ದೀರ್ಘಕಾಲೀನ ಬ್ರಹ್ಮಚರ್ಯವನ್ನ ಇವತ್ತು ಅನೇಕರು ವಿಮರ್ಶಕರು ಅಂತ ಅನಿಸಿಕೊಂಡಂಥವರು ದೀರ್ಘಕಾಲೀನ ಬ್ರಹ್ಮಚರ್ಯ ಸರಿಯಲ್ಲ, ಮನಸ್ಸಿಗೆ ಅಪೇಕ್ಷೆ ಉಂಟಾದಾಗ ಅದಕ್ಕೆ ಬೇಕಾದದ್ದನ್ನು ನೀಡಿ ನಾವು ಮತ್ತೆ ನಿಶ್ಚಿಂತರಾಗಬಹುದು ಅನ್ನುವ ಮಾತುಗಳನ್ನು ಕೆಲವರು ಹೇಳ್ತಾರೆ. ಅವರು ವಿವೇಕಿಗಳಲ್ಲ. ಆ ರೀತಿಯಲ್ಲಿ ಮನಸ್ಸಿಗೆ ಬೇಕಾದದ್ದನ್ನು ನೀಡುತ್ತಾ ಹೋದರೆ ಅದಕ್ಕೆ ಭಾಗವತ ಈ ದೃಷ್ಟಾಂತಗಳನ್ನು ಕೊಡ್ತಿತ್ತು. ಅದು ಸಾಕು ಅಂತ ಅನಿಸೋದೇ ಇಲ್ಲ ಯಾವತ್ತಿಗೂ ಕೂಡ. ಈ ನಾಲಿಗೆ ಹಾಗೇನೆ, ಈ 2 ಇಂದ್ರಿಯಗಳು
ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಉದ್ಧವ ಗೀತೆಯಲ್ಲಿ. ಧೈರ್ಯ ಅಂತಂದ್ರೆ ಏನು? ನಮಗನಿಸೋ ಧೈರ್ಯ ಅಂತಂದ್ರೆ ರಣರಂಗದಲ್ಲಿ ಶತ್ರುಗಳು ಆಕ್ರಮಣವನ್ನ ಮಾಡ್ತಾ ಇದ್ರೆ ಎದೆಗುಂದದೇನೆ ಎದುರಿನಲ್ಲಿ ಹೋಗಿ ನಿಲ್ತಾರಲ್ಲ, ಮೊದಲ ಸಾಲಿನಲ್ಲಿ ನಿಂತಿರ್ತಾರಲ್ಲ ಯೋಧರು, ಅವರು ನಿಜವಾಗಿ ಧೀರರು. ಹೌದು, ಅಲ್ಲ ಅಂತಲ್ಲ. ಆದರೆ ಅದು ಅವ್ರಿಗೆ ಮಾತ್ರ ಸಂಬಂಧಪಟ್ಟದ್ದ, ಉಳಿದವರಿಗಿಲ್ವ? ಹಾಗಾದ್ರೆ ಧೈರ್ಯ ಅಂತಂದ್ರೆ ಕೃಷ್ಣ ಹೇಳ್ತಾನೆ, ಜಿಹ್ವೋಪಸ್ಥಲಯ ಧೃತಿ, ನಾಲಿಗೆ ಮತ್ತೆ ಉಪಸ್ಥ, ಈ ಎರಡು ಇಂದ್ರಿಯಗಳನ್ನು ನಿಗ್ರಹಿಸೋದೇ ಧೈರ್ಯ ಅಂತ. ಏಕಾದಶಿ ಉಪವಾಸ, ಚಾತುರ್ಮಾಸ್ಯ ವ್ರತ, ಇದನ್ನೆಲ್ಲ ವಿಧಾನ ಮಾಡಿದ್ದು ಅದಕ್ಕೋಸ್ಕರ. ನಾಲಿಗೆ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಹೊಟ್ಟೆ ಸಾಕು ಅಂತಂದ್ರು ನಾಲಿಗೆ ಬೇಕು ಅಂತನ್ನತ್ತೆ. ನಾಲಿಗೆಗೆ ಇನ್ನಷ್ಟು ಅಪೇಕ್ಷೆ ಇರ್ತದೆ, ಇನ್ನಷ್ಟು ತಿನ್ನಬೇಕು ಅಂತ. ವಯಸ್ಸಾಗಿರ್ತದೆ, ಹಲ್ಲಿಗೂ ಸಾಮರ್ಥ್ಯ ಇರೋದಿಲ್ಲ, ಹೊಟ್ಟೆಗೂ ಸಾಮರ್ಥ್ಯ ಇರೋದಿಲ್ಲ, ದೇಹ ತಡೆಯೋದಿಲ್ಲ. ಒಬ್ರು ನಮ್ಮ ಮನೆಯ ಪಕ್ಕದ ಓಣಿಯಲ್ಲಿದ್ದು, ವಯಸ್ಸಾಗಿದೆ, ಅವರಿಗೆ ಶುಗರ್ ಸಿಕ್ಕಾಪಟ್ಟೆ ಇದೆ. ಅವರ ಹೆಂಡತಿ ಯಾವಾಗಲೂ ಅವ್ರು ನೋಡ್ಕೊಳ್ತಾರೆ, ಜಾಸ್ತಿ ತಿನ್ನಬೇಡಿ ತಿನ್ನಬೇಡಿ ಅಂತ. ಎಲ್ಲ ಹೊರಗಡೆ ಊಟಕ್ಕೆ ಹೋದರೂ ಕೂಡ ಅವರಿಗೆ ಎದುರಿನಲ್ಲೇ ಕೂತ್ಕೊಂಡು ಅವ್ರಿಗೆ ಬೇಡರಿ, ಅವ್ರಿಗೆ ಹಾಕಬೇಡಿ ಅಂತ. ಆ ರೀತಿಯಲ್ಲಿ ಗಂಡನ ಆರೋಗ್ಯ ನೋಡ್ಕೊಳ್ಳೋದು ಹೆಂಡತಿ ಕರ್ತವ್ಯ. ನೋಡ್ತಾ ಇರ್ತಾರೆ, ಪಾಪ ಗಂಡನಿಗೆ ತೊಂದರೆ ಆಗಬಾರದು ಅಂತ ಅನ್ನೋ ದೃಷ್ಟಿಯಿಂದ. ಒಂದು ದಿವಸ ನಮ್ಮ ಮನೆಗೆ ಬಂದು ನಮ್ಮಮ್ಮನ ಹತ್ರ ಹೇಳಿದ್ರು, ಒಂದು ಸ್ವಲ್ಪ ಶಿರಾ ಮಾಡಿ ಹಾಕ್ತೀಯ, ನಾನು ತಿನ್ಬೇಕಾಗಿದೆ ಅಂತ. ಬ್ರಾಹ್ಮಣ, ಆಸೆ ತುಂಬ, ಮನೆಯವರು ಬಿಡೋದಿಲ್ಲ. ಸರಿ ಅಂತ ಹೇಳಿ ಒಂದು ದಿವಸ ಮಾಡಿ ಹಾಕಿದ್ರೆ, ಯಾಕೋ ಸ್ವಲ್ಪ ಸಿಹಿ ಕಮ್ಮಿ, ಇನ್ನೊಂದು ಸ್ವಲ್ಪ ಸಿಹಿ, ಸಕ್ಕರೆ ಹಾಕಿ. ಚೆನ್ನಾಗಿ ಸಕ್ಕರೆ ಹಾಕಿದ್ರು ಇನ್ನೊಂದು ಸ್ವಲ್ಪ ಸಕ್ಕರೆ ಬೇಕು. ಅಂದ್ರೆ ಇಷ್ಟು ದಿವಸ ಸಿಹಿಯನ್ನ ತಿನ್ನದೇನೆ ನಾಲಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇನ್ನಷ್ಟು ಬೇಕು, ತಿನ್ಬೇಕು ತಿನ್ಬೇಕು ಅಂತ. ಈ ನಾಲಿಗೆಗಿರುವ ಚಾಪಲ್ಯ, ಹಾಗೆ ಉಪಸ್ಥೇಂದ್ರಿಯಕ್ಕಿರುವ ಚಾಪಲ್ಯ. ಆ ಚಾಪಲ್ಯದಿಂದ ಮನುಷ್ಯ ಅವನು ದಾರಿ ತಪ್ಪುತ್ತಾನೆ. ಇವತ್ತು ಹೆಚ್ಚು ದಾರಿ ತಪ್ಪೋದೇ ಇದರಿಂದ. ಇವತ್ತಿನ ಕಾಲದಲ್ಲಿ ಅಂತೂ ತರುಣಿಯರು ಇಷ್ಟು ದಾರಿ ತಪ್ಪುತ್ತಾರೆ. ವಯಸ್ಸಾದವರೇ ದಾರಿ ತಪ್ಪುತ್ತಾ ಇದ್ದಾರೆ, ಕಾವಿ ಹುಟ್ಟವರು ದಾರಿ ತಪ್ಪುತ್ತಾ ಇದ್ದಾರೆ. ಅದಕ್ಕೆ ಭಾಗವತಾದಿ ಚಿಂತನೆಯನ್ನು ಮಾಡಬೇಕು, ವಿಷ್ಣು ತೀರ್ಥರ ಮಾತುಗಳನ್ನು ಕೇಳಬೇಕು, ಆತ್ಮನಿಯಂತ್ರಣ ಬೇಕು. ಕೇಳಿದರೆ ಹೇಳೋ ಉದಾಹರಣೆ, ವಿಶ್ವಾಮಿತ್ರರು ದಾರಿ ತಪ್ಪಲಿಲ್ವಾ? ವಿಶ್ವಾಮಿತ್ರರು ಮೇನಕ್ಕೆ ಬಂದಾಗ ಅವರ ನಿಯಂತ್ರಣ ಎಲ್ಲಿಗೆ ಹೋಗಿತ್ತು ಅಂತ ಕೇಳ್ತಾರೆ. ವಿಶ್ವಾಮಿತ್ರರು 10,000 ವರ್ಷ ಬ್ರಹ್ಮಚರ್ಯದಿಂದ ತಪಸ್ಸನ್ನು ಮಾಡಿದ್ದಾರೆ. ನೀನು ಮಾಡು, 1 ವರ್ಷ ಮಾಡು ಬ್ರಹ್ಮಚರ್ಯ ಪಾಲನೆ, 2 ವರ್ಷ ಬ್ರಹ್ಮಚರ್ಯ ಪಾಲನೆ ಮಾಡು, ಆಮೇಲೆ ವಿಶ್ವಾಮಿತ್ರ ಉದಾಹರಣೆ ಕೊಡು. 10,000 ವರ್ಷ ಬ್ರಹ್ಮಚರ್ಯ ಪಾಲನೆಯನ್ನ ಮಾಡಿ ಆಮೇಲೆ ಬಂದದ್ದು ಯಾರು? ಅವರ ಬ್ರಹ್ಮಚರ್ಯದ ಪರೀಕ್ಷೆ ಆಗಬೇಕು ಅಂತ ಮನುಷ್ಯ ಲೋಕದ ಯಾವ ವ್ಯಕ್ತಿ ಬಂದರೂ ಆಗಲಿಲ್ಲ. ಅದಕ್ಕೆ ದೇವಲೋಕದಿಂದ ಮೇನಕೆ ಬರಬೇಕಾಯಿತು. ಅಂತಹ ಮೇನಕೆ ಬಂದಾಗ ಆವಾಗ ಬ್ರಹ್ಮಚರ್ಯದಿಂದ ಅವರು ಜಾರಿದ್ದಾರೆ, ಹೌದು. ಆದರೆ ಒಮ್ಮೆ ಜಾರಿದ ವ್ಯಕ್ತಿ ಮತ್ತೆ ಜಾರಬಾರದು ಅಂತ ಹೇಳಿ ಮತ್ತೆ ಅಷ್ಟೇ ಕಠಿಣವಾದ 1,000 ವರ್ಷ ತಪಸ್ಸನ್ನು ಮಾಡಿದ್ದಾರೆ. ಆ ವಿಶ್ವಾಮಿತ್ರ ಉದಾಹರಣೆಯನ್ನ ಯಾವ ಅಧಿಕಾರದಲ್ಲಿ ಹೇಳಬೇಕು? ಏನಿದೆ ನಮ್ಮಲ್ಲಿ ಅರ್ಹತೆ, ನಮ್ಮಲ್ಲಿ ಅಂತಹ ಆತ್ಮನಿಯಂತ್ರಣ ಏನಿದೆ ಅಂತ ಅಂತಹ ವ್ಯಕ್ತಿಗಳ ಉದಾಹರಣೆ ಹೇಳಬೇಕು? ಸರಿ, ಇಂತಹ ಉದಾಹರಣೆ ಮಾತ್ರ ಕಾಣಿಸ್ತದ? ನಾರದರು ಕಾಣಿಸೋದಿಲ್ವ? ನಾರದರ ವ್ಯಕ್ತಿತ್ವದಲ್ಲಿ ಎಲ್ಲಾದರೂ ಕಪ್ಪು ಚುಕ್ಕೆ ಇದೆಯಾ? ಎಂದಾದರೂ ನಾರದರು ದಾರಿಯನ್ನು ತಪ್ಪಿದ್ದಾರೆ ಅಂತನ್ನೋದಿದೆಯಾ? ಇಲ್ಲಲ್ಲ. ಸನಕಾದಿ ಯೋಗಿಗಳಿದ್ದಾರೆ, ಅವರು ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದಂಥವರು. ಗೃಹಸ್ಥರಾಗಿ ಅಂತಂದ್ರೆ ಇಲ್ಲ, ನಾವು ಸನ್ಯಾಸಿಗಳಾಗ್ತೇವೆ ಅಂತ.
ಆ ಬಾಲ ಸನ್ಯಾಸಿಗಳಾದ ಸನಕಾದಿಗಳು ಅವರು ಎಂದಾದರೂ ದಾರಿ ತಪ್ಪಿದ್ದಾರೆ? ಅವರಲ್ಲೆಲ್ಲಾದರೂ ಕಳಂಕ ಇದೆಯಾ? ಅಂತಹ ಉದಾಹರಣೆಯಾಗಿ ಕಾಣಿಸೋದಿಲ್ಲ. ನಾವು ಹಾಗೆ ಬ್ರಹ್ಮಚರ್ಯ ಪಾಲನೆಯನ್ನು ಮಾಡಬೇಕು ಅಂತ ಅನಿಸೋದಿಲ್ಲ. ಯಾಕೆ? ಬ್ರಹ್ಮಚರ್ಯ ಅಂದ್ರೆ ಸನ್ಯಾಸಿಗಳ ತರ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಬಾಲಬ್ರಹ್ಮಚಾರಿಗಳ ತರ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅಂತಲ್ಲ. ಮನಸ್ಸು ವಿಚಲಿತವಾಗದೇನೆ ಸರಿಯಾಗಿ ಗಾರ್ಹಸ್ಥ್ಯ ಧರ್ಮವನ್ನು ಪಾಲನೆ ಮಾಡಿದ್ರೆ ಬ್ರಹ್ಮಚರ್ಯವೇನೆ. ಅಂತಹ ಬ್ರಹ್ಮಚರ್ಯವನ್ನು ಯಾಕೆ ಪಾಲನೆ ಮಾಡಬಾರದು? ಯಾಕೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು? ಬ್ರಹ್ಮಚರ್ಯ ಪಾಲನೆಯಿಂದ ಏನು ಲಾಭ ಅಂದ್ರೆ, ಬ್ರಹ್ಮಚರ್ಯ ಪಾಲನೆಯಿಂದ ಮೊದಲಿಗೆ ವರ್ಚಸ್ಸಿನ ವೃದ್ಧಿಯಾಗುತ್ತೆ. ಒಳ್ಳೆ ವರ್ಚಸ್ಸು ಬರುತ್ತದೆ. ಅದರ ಜೊತೆಯಲ್ಲಿ ಮೇಧಾಶಕ್ತಿಯ ವೃದ್ಧಿಯಾಗುತ್ತೆ. ಬ್ರಹ್ಮಚರ್ಯದಿಂದ ಮೇಧಾಶಕ್ತಿಯ ವೃದ್ಧಿ, ಸ್ಮರಣ ಶಕ್ತಿ. ಎಂತಹ ಸ್ಮರಣ ಶಕ್ತಿ! ನಾವು ಅನೇಕ ಮಹನೀಯರನ್ನು ನೋಡುತ್ತೇವೆ. ಅವರು 30-40 ವರ್ಷಗಳ ಕೆಳಗೆ ನೋಡಿದ್ದನ್ನ ಹಾಗೆ ಹೇಳ್ತಾರೆ. ಬೇಕಾದಷ್ಟು ಅನುಭವ. ನಮ್ಮ ಗುರುಗಳ ಜೊತೆಯಲ್ಲಿ ನಾವಿದ್ದಾಗ ಎಂಥೆಂಥ ಅನುಭವಗಳು. ಒಮ್ಮೆ ವಿಷ್ಣುಮಂಗಲಕ್ಕೆ ಹೋದಾಗ ನಮ್ಮ ಗುರುಗಳು ಬೀಜಾವರ ಶ್ರೀಪಾದ ವಿಶ್ವೇಶತೀರ್ಥ ಅವರ ಜೊತೆಯಲ್ಲಿ ನಾವು ವಿದ್ಯಾರ್ಥಿಗಳಾಗಿ ಇದ್ವಿ. ಒಬ್ಬರು ಬಂದು ನಮಸ್ಕಾರ ಮಾಡಿದರು. ಸಾಮಾನ್ಯ ವ್ಯಕ್ತಿ, ತುಂಬಾ ಶ್ರೀಮಂತ, ವಿದ್ವಾಂಸ ಅಲ್ಲ, ಲೌಕಿಕ ವ್ಯಕ್ತಿ. ಶ್ರೀಮಂತ ಅಲ್ಲ, ದಾನಿ ಅಲ್ಲ, ಏನು ಒಬ್ಬ ವ್ಯಕ್ತಿ ನಮಸ್ಕಾರ ಮಾಡಿದ್ರೆ ಅವನು ತನ್ನ ಪರಿಚಯ ಹೇಳ್ಕೊಳ್ಳಿ ಬಂದ. ನಾನು ಇಂಥವನು, ಇಲ್ಲ ನಾನು ಟ್ರೈನ್ನಲ್ಲಿ ನೋಡಿದ್ದೆ ಅಂತಂದ್ರು ಸ್ವಾಮಿ. ಅವನಿಗೆ ಆಶ್ಚರ್ಯ. ಟ್ರೈನ್ನಲ್ಲಿ ಭೇಟಿಯಾಗಿತ್ತಂತ. ಅದು ಯಾವಾಗ ಅಂತಂದ್ರೆ 30 ವರ್ಷದ ಹಿಂದೆ. 30 ವರ್ಷದ ಹಿಂದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನು ಒಂದು ಸರ್ತಿ ಭೇಟಿಯಾದ್ರೆ ನೀನು ಇಂಥವನು ಅಂತ ಹೇಳ್ತಾರೆ. ಇಂಥೆಂಥ ಘಟನೆಗಳು ನೋಡಿದ್ದು ಪರಮಾಶ್ಚರ್ಯ. ಅವರು 88ನೇ ವಯಸ್ಸಿನಲ್ಲಿ, ಅವರು 14-15ನೇ ವಯಸ್ಸಿನಲ್ಲಿ ಬರೆದ ಶ್ಲೋಕಗಳನ್ನ ಹಾಗೆ ಹೇಳ್ತಾರೆ. ಎಲ್ಲೂ ಬರೆದಿಟ್ಟುಕೊಂಡಿಲ್ಲ, ಏನಿಲ್ಲ. ಅದನ್ನು ಆ ವಯಸ್ಸಿನಲ್ಲಿಯೂ ಅವರು 88ರಲ್ಲಿ 60ಕ್ಕೆ ಅರಳು ಮರಳು ಅಂತಾರೆ. ಅವ್ರಿಗೆ ಅರಳು ಮರಳು ಆಗಲೇ ಇಲ್ಲ. ಅಂಥ ಒಂದು ಸ್ಮರಣ ಶಕ್ತಿ ಅದು ಹೇಗೆ ಬರುತ್ತದೆ? ಅದಕ್ಕೆ ಕೊಡ್ತಾ ಇದ್ದ ಕಾರಣ ಅನುಭವಿಗಳು, ಹಿರಿಯರು ಹೇಳ್ತಾ ಇದ್ದದ್ದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಪಾಲನೆ ಮಾಡಿದ್ರೆ ಒಬ್ಬರು ಅಂತ ನಾನು ಹೇಳ್ತಾ ಇಲ್ಲ, ಅನೇಕ ಜನ ಸನ್ಯಾಸಿಗಳನ್ನ, ಅಂತಹ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ. ಆ ಸನ್ಯಾಸದಿಂದ, ಆ ಬ್ರಹ್ಮಚರ್ಯ ಪಾಲನೆಯಿಂದ ಅಂತಹ ಮೇಧಾಶಕ್ತಿ ನಮಗೆ ಮರೆತೋಗುತ್ತೆ. ನಿನ್ನೆ ಮಾತಾಡಿಸಿರ್ತೇವೆ, ವ್ಯಕ್ತಿಗಳ ಜೊತೆ ಮಾತಾಡಿರ್ತೇವೆ, ಮತ್ತೆ ಮರುದಿವಸ ಭೇಟಿದಾಗ ಅವ್ರ ಹೆಸರು ಇನ್ನೊಬ್ಬರ ಹತ್ರ ಕೇಳೋದು. ಯಾಕೆ ಅಂತಂದ್ರೆ ಅವರ ಹತ್ರ ಕೇಳಿದ್ರೆ ಮರ್ಯಾದೆ ಹೋಗುತ್ತೆ. ನಿನ್ನೆ ಮಾತಾಡಿಸಿದ್ದೇವೆ, ಅವ್ರು ನಮ್ಮ ಹೆಸರು ಮರೆತು ಹೋಗಿದ್ದಾರೆ. ಯಾಕೆ ಅಂದ್ರೆ ನಮ್ಮ ಸತ್ವವನ್ನು ನಾವು ಕಳ್ಕೊಂಡಿದ್ದೇವೆ. ನಮ್ಮ ಮನಸ್ಸು ಅಷ್ಟು ದುರ್ಬಲ ಆಗಿದೆ. ಯಾಕೆ ಅಂದ್ರೆ ನಮ್ಮಲ್ಲಿ ಸತ್ವ ಇಲ್ಲ. ಆದ್ದರಿಂದ ಬ್ರಹ್ಮಚರ್ಯ ಪಾಲನೆ ಮಾಡುವುದರಿಂದ ಅಪಾರವಾದ ಮೇಧಾಶಕ್ತಿ ಅದು ಬೇಕಾಗುತ್ತೆ. ಅನೇಕ ವಿಷಯಗಳ ಚಿಂತನೆ, ಶೃಣ್ವನ್ ದೃಢನ್ ಸಂಸ್ಮರಯಶ್ಚ ಚಿಂತಯನ್ ಅಂತ ಭಗವಂತನ ಕಥೆಗಳನ್ನ ಶ್ರವಣ ಮಾಡಬೇಕು, ಮರಣ ಮಾಡಬೇಕು, ಅದರ ಗಾನ ಮಾಡಬೇಕು ಅಂತಂದ್ರೆ, ಅದನ್ನೆಲ್ಲವನ್ನು ಹೇಳ್ತಾ ಇರಬೇಕು, ನಿರಂತರವಾಗಿ ಕೇಳ್ತಾ ಇರಬೇಕು ಅಂತಂದ್ರೆ ಆ ಸ್ಮರಣ ಶಕ್ತಿ ಬೇಕಲ್ಲ. ಆ ಭಗವಂತನ ಮಹಿಮೆಗಳನ್ನ ಎಲ್ಲವನ್ನು ಮರೆತು ಹೋದ್ರೆ ಆವಾಗ ಕೇಳಿದ್ದೆಲ್ಲವೂ ಕೂಡ ವ್ಯರ್ಥ ಆಗಿ ಹೋಗುತ್ತೆ. ಇದು ಪುರುಷರಿಗೆ ಮಾತ್ರನ ಸ್ತ್ರೀಯರಿಗೂ ಸಂಬಂಧ ಪಡುತ್ತಾ ಅಂದ್ರೆ ಸ್ತ್ರೀಯರಿಗೂ ಸಂಬಂಧ ಪಡುತ್ತೆ. ಪುರುಷರು ಮಾತ್ರ ಅಲ್ಲ, ಪುರುಷರಂತೆ ಸ್ತ್ರೀಯರಿಗೂ ಸಂಬಂಧ ಪಡುತ್ತೆ. ಸ್ತ್ರೀಯರು ಹಾಗೆ ದೀರ್ಘ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅಂತ ಶಾಸ್ತ್ರ ಹೇಳಲಿಲ್ಲ, ಹೌದು. ಹಾಗೆ ಅಂತ ಅತಿಯಾದ ಆಸಕ್ತಿಯನ್ನು ತೋರಿಸಿದರೆ ಆವಾಗ ಅಂತಃಕರಣ ಪರಿಶುದ್ಧಿ ಇಲ್ಲದೇನೆ ಭಗವಂತನಲ್ಲಿ ಮನಸ್ಸು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕಾಗಿ ವಿಷ್ಣು ತೀರ್ಥರು ಭಾಗವತದ ಏಕಾದಶ ಸ್ಕಂಧದಲ್ಲಿ ಬರುವ ಅವಧೂತ ಗೀತೆಯಲ್ಲಿ ಬರುವಂತಹ ಪಿಂಗಳ ಎಂಬುವ ವೇಶ್ಯಾಸ್ತ್ರೀಯ ಉಲ್ಲೇಖವನ್ನು ಮಾಡುತ್ತಾರೆ. ಒಬ್ಬಳು ವೇಶ್ಯಾಸ್ತ್ರೀ,
ಅವಳ ವೃತ್ತಿಯೇ ಪರಪುರುಷರ ಸಂಪರ್ಕದಿಂದಾಗಿ ಹಣವನ್ನು ಸಂಪಾದನೆ ಮಾಡಿ ಜೀವನವನ್ನು ಮಾಡ್ತಾ ಇದ್ದಾರೆ. ಅಂಥವಳು ತಾರುಣ್ಯದಲ್ಲಿ ಇದ್ದಾಗ ಅವಳ ಸೌಂದರ್ಯಕ್ಕೆ ಮೋಹಿತರಾಗಿ ಅನೇಕ ಪುರುಷರು ಬರುತ್ತಾರೆ. ಅವಳು ಕೇಳಿದಷ್ಟು ಹಣವನ್ನು ಕೊಡ್ತಾರೆ. ಸ್ವಲ್ಪ ವಯಸ್ಸಾಯಿತು, ವಯಸ್ಸಾಗಿದೆ ಅನ್ನೋದನ್ನು ಮರೆಮಾಚುವುದಕ್ಕಾಗಿ ಬೇಕಾದಷ್ಟು ಅಲಂಕಾರಗಳನ್ನು ಮಾಡಿಕೊಳ್ತಾಳೆ. ಬಾಗಿಲ ಮುಂದೆ ಕೂಡ್ತಾಳೆ, ಯಾರಾದರೂ ಪುರುಷರು ಬರುತ್ತಾರ ಅಂತ. ಕಾದು ಕಾದು ಶಿಸ್ತಾಗುತ್ತೆ, ಯಾರು ಬರೋದಿಲ್ಲ. ಆವಾಗ ಅವಳಿಗೆ ಜ್ಞಾನೋದಯ ಆಗ್ತದೆ ಅಂತ ಒಬ್ಬ ವೇಶ್ಯಾಸ್ತ್ರೀಯನ್ನ ಗಮನಿಸಿ ಅವಧೂತರು ಅವಳು ಬಾಗಿಲನ್ನು ಹಾಕಿ ಒಳಗೆ ಹೋಗ್ತಾಳೆ. ದೇವರ ಕೋಣೆಯಲ್ಲಿ ಕೊಡ್ತಾಳೆ. ಅವಳು ಕಣ್ಣು ಮುಚ್ಚಿ ಚಿಂತನೆಯನ್ನು ಮಾಡ್ತಾಳೆ. ಯಾವಾಗಲೂ ಜೊತೆಯಲ್ಲಿರುವಂತಹ ವ್ಯಕ್ತಿ, ಈ ಪುರುಷರು ಜೊತೆಯಲ್ಲಿ ಇಲ್ಲದೇ ಇರುವಂತಹ ವ್ಯಕ್ತಿಗಳು. ಯಾವಾಗಲೂ ಜೊತೆಯಲ್ಲಿರುವಂತಹ ವ್ಯಕ್ತಿ, ಅವನು ಕೊಡುವಂತಹ ಸುಖ ಏನಿದೆ ಅದು ಅಲೌಕಿಕವಾದಂತಹ ಆನಂದ, ಮೋಕ್ಷದ ಆನಂದವನ್ನು ಕೊಡ್ತಾನೆ. ಅಂಥ ಪರಮ ಪುರುಷನಾದಂತಹ ಪರಮಾತ್ಮನನ್ನು ಬಿಟ್ಟು ಹೇಯವಾದ, ಅಸಾರವಾದ, ಇದು ಮೊದಲಿಗೆ ಬೇಕು ಅಂತ ಅನಿಸಿ ನಂತರದಲ್ಲಿ ಹೇಯತಾ ಬುದ್ಧಿಯನ್ನು ತಂದುಕೊಡುವಂತಹ ಅಯೋಗ್ಯವಾದಂತಹ ಕಾಮದಲ್ಲಿ ತೊಳಲಾಡಿ ನನ್ನ ಜೀವನವನ್ನು ಕಳೆದು ಬಿಟ್ಟಿದ್ದೇನಲ್ಲ, ನಾನು ಎಂತಹ ತಪ್ಪನ್ನು ಮಾಡಿದ್ದೇನೆ ಅಂತ ಹೇಳಿ ಸಂತಂ ಸಮೀಪೇ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ, ಸಂಪತ್ತನ್ನು ಕೊಡುತ್ತಾನೆ, ಸಕಲ ಸೌಭಾಗ್ಯಗಳನ್ನು ಕೊಡುತ್ತಾನೆ. ಅಂಥ ಪರಮಾತ್ಮನನ್ನು ಬಿಟ್ಟು ಹೇಯವಾಗಿರುವ ಯಾವುದೋ ಪುರುಷನ ಹಿಂದೆ ನಾನು ಕಾಲವನ್ನು ಕಳೆದು ಬಿಟ್ಟಿದ್ದೇನೆ ಛೆ ಅಂತ ಹೇಳಿ ಆ ದುಃಖ ತಪ್ತಳಾಗಿ ಅವಳು ತನ್ನ ಜೀವನ ಪರಿವರ್ತನೆಯನ್ನು ಮಾಡಿಕೊಳ್ಳುತ್ತಾಳೆ. ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಯಥಾ ಸಂಚಿದ್ಯ ಕಾಂತಾಶ ಸುಖಂ ಸುಶ್ವಾಪ ಪಿಂಗಲ. ಅವಳಿಗೆ ನಿದ್ದೆಯೂ ಬಂದಿರಲಿಲ್ಲ, ಕಿರಿಕಿರಿ ಆಗ್ತಾ ಇತ್ತು, ಕಸಿವಿಸಿ ಆಗ್ತಾ ಇತ್ತು. ಆದರೆ ಯಾವಾಗ ಎಲ್ಲ ಆಸೆಗಳನ್ನು ತೊರೆದು ಅವಳು ದೇವರ ಚಿಂತನೆಯನ್ನು ಮಾಡಿದ್ಲೋ ಆವಾಗ ಅವಳಿಗೆ ಒಳ್ಳೆ ನಿದ್ದೆಯೂ ಬಂತು, ಜೀವನ ಪರಿವರ್ತನೆ ಆಯಿತು ಅಂತ ಹೇಳ್ತಾರೆ. ಇದನ್ನ ವಿಷ್ಣು ತೀರ್ಥರು ಉಲ್ಲೇಖ ಮಾಡುತ್ತಾರೆ. ಹೀಗೆ ಸ್ತ್ರೀಯರಾಗಲಿ ಪುರುಷರಾಗಲಿ ಅತಿಯಾದಂತಹ ವ್ಯಾಮೋಹಕ್ಕೆ ಒಳಗಾಗದೇನೆ ಅದರಿಂದ ಹೊರಬಂದು ಹಂತ ಹಂತವಾಗಿ ನಾವು ಮೇಲಕ್ಕೇಳ್ತಾ ಹೋಗಬೇಕು, ಕೆಳಕಿಳಿತಾ ಹೋಗುವಂಥದ್ದಲ್ಲ. ಪಶುವೃತ್ತಿಯನ್ನು ಮಾಡೋದಲ್ಲ. ನಾವು ಮನುಷ್ಯರಾದ ಮೇಲೆ ಪಶುಗಳಿಗಿಂತ ದೊಡ್ಡವರಾಗಬೇಕು. ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ, ಪಶುಗಳಿಗಿಂತ ಮನುಷ್ಯರಿಗೆ ಏನು ವ್ಯತ್ಯಾಸ? ಪಶುಗಳು ಕೂಡ ತಿಂತವೆ, ಪಶುಗಳು ಕೂಡ ಮಲಗುತ್ತವೆ, ಪಶುಗಳು ಕೂಡ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಮನುಷ್ಯನು ಕೂಡ ಇಷ್ಟೇ ಕೆಲಸವನ್ನು ಮಾಡಿದ ಅಂತಾದ್ರೆ ಏನಾಯ್ತು? ಇಲ್ಲ, ಪಶುಗಳು ಅದು ಸಿಕ್ಕಿದ್ದನ್ನು ತಿಂತವೆ, ನಾವು ಸಿಕ್ಕಿದ್ದನ್ನು ತಿನ್ನೋದಲ್ಲ. ನಾವೇನ್ ಮಾಡ್ತೇವೆ? ನಾವು ಹುಡುಕಿ ಯೋಗ್ಯವಾದದ್ದನ್ನು ಪಡೆದು ಅದನ್ನು ಬೇಯಿಸಿ ಪಾಕ ಮಾಡಿ ರುಚಿ ರುಚಿ ಮಾಡಿಕೊಂಡು ತಿಂತೇವೆ. ಆಮೇಲೆ ಪಶುಗಳು ಎಲ್ಲಿ ಬೇಕಾದರೂ ಮಲಗಿಬಿಡುತ್ತವೆ. ನಾವು ಹಾಗೆಲ್ಲ ಮಲ್ಕೊಳ್ಳೋದಿಲ್ಲ. ನಾವು ಮಂಚದ ಮೇಲೆ, ಮೆತ್ತನೆಯ ಹಾಸಿಗೆ ಮೇಲೆ ಮಲಗ್ತೇವೆ. ಹೀಗೆ ಅಂತಂದ್ರೆ ಅದು ಸಣ್ಣ ಪಶು, ನೀನು ದೊಡ್ಡ ಪಶು. ಯಾಕೆ ಅಂತಂದ್ರೆ ತಿನ್ನೋದಕ್ಕಾಗಿ, ಮಲಗೋದಕ್ಕಾಗಿ, ಸಂತಾನೋತ್ಪತ್ತಿಗಾಗಿ ಇಷ್ಟ ಆಲೋಚನೆ ಮಾಡ್ತಾ ಇದ್ದಿ ಅಂತಂದ್ರೆ, ಪಶುಗಳು ಆಲೋಚನೆ ಮಾಡೋದಕ್ಕಿಂತಲೂ ಜಾಸ್ತಿ ಆಲೋಚನೆ ಮಾಡ್ತಾ ಇದ್ದಿ ಅಂತಂದ್ರೆ ನೀನು ದೊಡ್ಡ ಪಶುವಾದಿ. ನಾವು ಮಾನವರಾಗಬೇಕಲ್ಲ, ಈ ಶರೀರವನ್ನು ಕೊಟ್ಟಿರುವಂತಹ ದೇವರ ಬಗ್ಗೆ ಚಿಂತನೆ ಮಾಡಬೇಕಲ್ಲ. ಆದ್ದರಿಂದ ಈ ವ್ಯಾಮೋಹದಿಂದ ದೂರ ಆಗಬೇಕು. ಹೆಣ್ಣಿನ ಆಸೆ, ಮಣ್ಣಿನ ಆಸೆ, ಹಣದ ಆಸೆ, ಇದರಿಂದ ದೂರ ಆಗಬೇಕು. ನಾನು ಮೊದಲೇ ಹೇಳಿದಂತೆ ಈ ಎಲ್ಲ ಕಡೆಯಲ್ಲಿ ಹೆಣ್ಣಿನ ಆಸೆ ಅಂತ ಹೇಳಿದ್ದು ಒಬ್ಬರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಪುರುಷರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಸ್ತ್ರೀಯರಿಗೂ ಅಷ್ಟೇ. ಹೆಚ್ಚಿನ ಕಡೆಗಳಲ್ಲಿ ಪುರುಷರು ಹಾಳಾಗುವುದು ಸ್ತ್ರೀಯರಿಂದ.
ಇವತ್ತಿನ ಕಾಲದಲ್ಲಿ ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲಿಯೂ ಪಾಶ್ಚಾತ್ಯರ ಹಾವಳಿ ಹೆಚ್ಚಾಗಿ ಅದಕ್ಕೆ ಮಹತ್ವವೇ ಇಲ್ಲದಂತಾಗಿ, ಸ್ತ್ರೀ ಪುರುಷ ಸಂಸರ್ಗಕ್ಕೆ ಮಹತ್ವವೇ ಇಲ್ಲ ಅಂತಾಗಿ, ಶೀಲಕ್ಕೆ ಮಹತ್ವವೇ ಇಲ್ಲ ಅಂತಾಗಿ ಇವತ್ತು ದಾರಿಯನ್ನು ತಪ್ಪುತ್ತಾ ಇದ್ದಾರೆ, ವಿವೇಕವನ್ನು ಕಳ್ಕೊಳ್ತಾ ಇದ್ದಾರೆ. ಅವರನ್ನು ಎಚ್ಚರಿಸಬೇಕು, ಸರಿದಾರಿಗೆ ತರಬೇಕು, ಇನ್ನೂ ಎತ್ತರಕ್ಕೆ ಹೋಗಬೇಕು, ವೈರಾಗ್ಯದ ಸಂಪಾದನೆ ಮಾಡಬೇಕು. ಬ್ರಹ್ಮಚರ್ಯದ ಪಾಲನೆ ಎಷ್ಟು ಸಾಧ್ಯವೋ ಅಷ್ಟು ಬ್ರಹ್ಮಚರ್ಯದ ಪಾಲನೆಯನ್ನು ಮಾಡಬೇಕು. ಬ್ರಹ್ಮಚರ್ಯ ಪಾಲನೆಯಿಂದ ಅನೇಕ ಲಾಭಗಳಿವೆ. ಅಂತಹ ಲಾಭಗಳಿಂದ ವಂಚಿತರಾಗಬಾರದು. ಅಂತಹ ಲಾಭಗಳನ್ನು ನಾವು ಪಡೆದುಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು. ನಮಗೆ ವಯಸ್ಸಾಗಿದೆ, ಈಗ ಈ ಬ್ರಹ್ಮಚರ್ಯದ ಬಗ್ಗೆ ಕೇಳಿ ಏನು ಉಪಯೋಗ? ಮನಸ್ಸಿಗೆ ವಯಸ್ಸಾಗಲಿಲ್ಲಲ್ಲ, ಶರೀರಕ್ಕೆ ವಯಸ್ಸಾಗುತ್ತೆ, ಮನಸ್ಸಿನಲ್ಲಿ ದುರಾಲೋಚನೆಗಳು ಬರುವ ಸಾಧ್ಯತೆ ಇದ್ದೇ ಇದೆ. ಮನಸ್ಸಿನ ಆಲೋಚನೆ ಅದು ಶರೀರದ ಸಂಪರ್ಕಕ್ಕಿಂತಲೂ ಕೂಡ ಕೆಳಕ್ಕೆ ಇಳಿಸುತ್ತೆ. ಅಶ್ವತ್ಥಾಮಾಚಾರ್ಯರು ದೃಷ್ಟಾಂತವನ್ನು ಕೊಡ್ತಾರೆ. ದುರ್ಯೋಧನ ಹೇಳ್ತಾನೆ, ಏನ್ ಮಾಡಬೇಕು ನಾನು ಅಂತ ಅಶ್ವತ್ಥಾಮರು ಕೇಳಿದರೆ, ಪಾಂಡವರ ಸಂತತಿಯೇ ಇಲ್ಲದಂತೆ ಮಾಡಬೇಕು, ಮತ್ತೆ ನಮ್ಮ ವಂಶ ಬೆಳೆಯಬೇಕು. ನಿಮ್ಮ ವಂಶ ಬೆಳೆಯೋದು ಹೇಗೆ? ನನ್ನ ಹೆಂಡತಿಯಲ್ಲಿ ಮಕ್ಕಳನ್ನ ನೀನು ನೀಡಿ ಮತ್ತೆ ವಂಶ ವೃದ್ಧಿಯಾಗುವಂತೆ ಮಾಡು ಅಂತ. ನಿಯೋಗ ಪದ್ಧತಿ ಅದಕ್ಕೆ ಅವಕಾಶ ಇತ್ತು ಆವಾಗ. ಅದನ್ನ ಹೇಳಿದರೆ ಅಶ್ವತ್ಥಾಮಾಚಾರ್ಯರು ಆಯ್ತು ಅಂತ ಹೇಳಿಬಿಟ್ರಂತೆ. ಅವರು ಆಯ್ತು ಅಂತ ಹೇಳಿದ್ದಕ್ಕೆ ಮನಸ್ಸಿನಲ್ಲಿ ಕ್ಷಣದ ದುರಾಲೋಚನೆ ಬಂದುದರಿಂದ ಅವರ ಬ್ರಹ್ಮಚರ್ಯ ಕ್ಷೀಣ ಆಗಿ ಹೋಯಿತು ಅಂತ ಹೇಳ್ತಾರೆ. ಆದ್ದರಿಂದ ದುರಾಲೋಚನೆ ಎಂದಿಗೂ ಕೂಡ ಮಾಡಬಾರದು. ವೈರಾಗ್ಯ ಅನ್ನೋದಕ್ಕೆ ತುಂಬಾ ಜನರಿಗೆ ತಪ್ಪು ಕಲ್ಪನೆ ಇದೆ. ವೈರಾಗ್ಯ ಅಂತಂದ್ರೆ ಅನಾಸಕ್ತಿ, ಯಾವುದರಲ್ಲಿ ಆಸಕ್ತಿ ಇಲ್ಲ. ಅವನು ದೇವರ ಪೂಜೆ ಮಾಡಲ್ಲ, ಪುರಾಣಕ್ಕೆ ಬರಲ್ಲ, ಯಾಕ್ರಿ ಅವನಿಗೆ ವೈರಾಗ್ಯ? ಇದನ್ನು ವೈರಾಗ್ಯ ಅಂತ ಹೇಳಲ್ಲ, ಶಾಸ್ತ್ರ ಇದನ್ನ ನಿಂದನೆ ಮಾಡ್ತದೆ. ಪ್ರವೃತ್ತಿ ಇರಬೇಕು, ಯಾವುದರಲ್ಲಿ? ಅಧ್ಯಾತ್ಮ ಮಾರ್ಗದಲ್ಲಿ ಪ್ರವೃತ್ತಿ ಇರಬೇಕು. ವೈರಾಗ್ಯ ಅಂತಂದ್ರೆ ವ್ಯಾಮೋಹ ಇರಬಾರದು. ಆ ವ್ಯಾಮೋಹವನ್ನ, ಹಣದ ಆಸೆ ವ್ಯಾಮೋಹ, ಏನು ಕೆಟ್ಟ ವ್ಯಾಮೋಹ ಇದೆ, ಇವತ್ತು ಸ್ವಲ್ಪ ಕಳ್ಕೊಂಡ್ರೆ ದುಃಖ ಆಗುತ್ತೆ. ಎಂಥ ದುಃಖ ಆಗುತ್ತೆ! ಬಂಗಾರಕ್ಕೆ ಬೆಲೆ ಜಾಸ್ತಿ ಆದಾಗ ತಗೊಂಡು ಬಿಟ್ಟೆ ಅಂತ ಹೇಳಿ ಅವನು ಕೊರಗ್ತಾನೆ ಇರ್ತಾನೆ. ಈ ಕೊರಗೋದ್ರಿಂದ ಏನಾಯ್ತು? ಕಾಲ ವ್ಯರ್ಥ ಆಯ್ತೆ ಹೊರತಾಗಿ ಏನೂ ಕೂಡ ಹೋದಂತ ಹಣವೂ ಹಿಂದೆ ಬರಲಿಲ್ಲ. ಏನಾಗ್ತದೆ? ವ್ಯಾಮೋಹಕ್ಕೆ ಒಳಗಾಗಬಾರದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅತಿಯಾದಂತಹ ಲೌಕಿಕ ವಿಷಯಗಳ ಆಸಕ್ತಿಯನ್ನ, ಅದರಲ್ಲಿ ಪ್ರಧಾನವಾಗಿ ಎರಡನ್ನ ಹೇಳಿದ್ದಾರೆ. ಅನೇಕ ರೀತಿಯಾದಂತಹ ಆಸಕ್ತಿ ಇದೆ. ಏನೋ ಚಿತ್ರಮಂದಿರಗಳಿಗೆ ಹೋಗಿ ನೋಡಬೇಕು ಅಂತನೂ ಅಪೇಕ್ಷೆ, ಚಿತ್ರಗೀತೆಗಳನ್ನ ಕೇಳಬೇಕು ಅಂತನೂ ಅಪೇಕ್ಷೆ. ಅದು ವಯಸ್ಸಾದ ಮೇಲೂ ಕೂಡ ಅಂತಹ ಗೀತೆಗಳನ್ನು ಕೇಳ್ತಾ ಇರಬೇಕು ಅಂತ ಅಪೇಕ್ಷೆ ಇರ್ತದೆ. ಭಗವಂತನ ಗುಣಗಾನಗಳನ್ನ, ಹರಿಕಥೆಗಳನ್ನ, ದಾಸರಾಯನ ಪದ್ಯಗಳು ಎಷ್ಟಿವೆ, ಅಷ್ಟು ರಮಣೀಯವಾಗಿರುವ, ಸುಂದರವಾಗಿರುವ, ಅರ್ಥಗರ್ಭಿತವಾಗಿರುವ ಅಪರೋಕ್ಷ ಜ್ಞಾನಿಗಳ ಆ ಗೀತೆಗಳನ್ನು ಕೇಳುವ ಅಪೇಕ್ಷೆ ಇಲ್ಲದೇನೆ ಯಾವುದೋ ಹೇಯವಾಗಿರುವ ಗ್ರಾಮ್ಯ ಗೀತೆಗಳನ್ನು ಕೇಳಬೇಕು ಅಂತಂದ್ರೆ ಗ್ರಾಮ್ಯ ಗೀತನ್ನ ಶೃಣಯ, ಅದರಲ್ಲಿ ಆಸಕ್ತಿ, ಅದನ್ನ ಪರಿತ್ಯಾಗ ಮಾಡಬೇಕು. ಎಲ್ಲ ಇಂದ್ರಿಯಗಳು ಕೆಲವೊಮ್ಮೆ ಉಳಿದೆಲ್ಲ ಸುಮ್ಮನಾಗುತ್ತೆ. ಬಾಯಿ ವಟ ವಟ ಅಂತ ಇರ್ತದೆ. ಇನ್ನೊಬ್ಬರ ನಿಂದನೆ ಮಾಡುವಂತಹ ಅಪೇಕ್ಷೆ, ಅದರಲ್ಲಿ ವೈರಾಗ್ಯ ಇರಬೇಕು. ಇನ್ನೊಬ್ಬರ ನಿಂದನೆಯಿಂದ ನಿವೃತ್ತರಾಗಬೇಕು. ಮೌನ ವ್ರತವನ್ನು ಮಾಡಬೇಕು. ಇನ್ನೊಬ್ಬರ ನಿಂದನೆಯನ್ನು ಮಾಡಬಾರದು. ಇನ್ನೊಬ್ಬರ ನಿಂದನೆ ಅದು ಕೇಳಲಿಕ್ಕೆ ಏನು ಕಿವಿಗಳಿಗೆ ಅಮೃತದಂತಿರ್ತದೆ, ಭಾರಿ ರುಚಿ ಅಂತ ಅನಿಸುತ್ತೆ. ಇನ್ನೊಬ್ಬರ ಬಗ್ಗೆ ಬೈತಾ ಇದ್ರೆ ಬಹಳ ಸಂತೋಷ ಆಗಿಬಿಡ್ತದೆ ಮನಸ್ಸಿಗೆ. ಅದರಿಂದ ನಿವೃತ್ತಿಯನ್ನು ಹೊಂದಬೇಕು. ಇನ್ನೊಬ್ಬರ ನಿಂದನೆಯನ್ನ ಕೇಳೋದಿಲ್ಲ, ಇದು ವೈರಾಗ್ಯ. ಇನ್ನೊಬ್ಬರನ್ನ ಬೈಯೋದಿಲ್ಲ, ಇದು ವೈರಾಗ್ಯ. ಯಾವ ಸಜ್ಜನರಲ್ಲಿ ದೋಷ ಇರಬಹುದು. ಇವತ್ತು ಪೂರ್ಣವಾಗಿ ನಿರ್ದೋಷರಾದ ವ್ಯಕ್ತಿಗಳು ಅಂತಂದ್ರೆ
ರುಜುದೇವತೆಗಳಾಗಬೇಕೇ ಹೊರತಾಗಿ ಬೇರೆ ಯಾರಲ್ಲಿ ದೋಷಗಳಿಲ್ಲ. ಪ್ರತಿಯೊಬ್ಬರಲ್ಲೂ ದೋಷಗಳಿರುತ್ತವೆ. ಹಾಗೆ ಅಂತ ಅವರು ದೋಷಗಳನ್ನೇ ಹೇಳ್ತಾ ಹೋಗಲ್ಲ. ಅವರು ಬಿಡಿ, ಗೊತ್ತಿದೆ ಅವ್ರ ಹಣೆ ಬಾರ. ಅದನ್ನು ಹೇಳೋದಕ್ಕೂ ಕೇಳೋದಕ್ಕೂ ಭಾರಿ ಸುಖ. ಅದರಿಂದ ನಿವೃತ್ತರಾಗಬೇಕು. ಈ ರೀತಿಯಲ್ಲಿ ಆತ್ಮ ಸಂಯಮವನ್ನ ಸಂಪಾದನೆ ಮಾಡಿಕೊಳ್ಳಬೇಕು. ಮೊದಲಿಗೆ ಈ ಮನೋನಿಗ್ರಹವನ್ನ ಅದಕ್ಕಾಗಿ ಮಾಡಿಕೊಳ್ಳಬೇಕು ಅಂತ ಆರಣ್ಯಕಾಚಾರ್ಯರು ಹೇಳಿ, ಅದಕ್ಕೇನು ಉಪಾಯ? ಮನೋನಿಗ್ರಹವನ್ನ ಮಾಡಬೇಕು ಅಂತ ಹೇಳುವುದನ್ನು ಕೇಳಿದ್ರೆ ನಮಗೂ ಅನಿಸುತ್ತೆ, ಹೌದು, ಮನೋನಿಗ್ರಹವನ್ನು ಮಾಡಿಕೊಳ್ಳಬೇಕು, ಮನಸ್ಸು ಚಂಚಲ ಆಗಬಾರದು ಅಂತ ಅಪೇಕ್ಷೆ ನಮಗೂ ಕೂಡ ಇದೆ. ಇದಕ್ಕೇನು ಉಪಾಯ? ಯಾವ ರೀತಿಯಿಂದ ಮನೋನಿಗ್ರಹವನ್ನು ಮಾಡಿಕೊಳ್ಳಬಹುದು? ವೈರಾಗ್ಯವನ್ನು ಸಂಪಾದನೆ ಮಾಡಿಕೊಳ್ಳುವುದು ಹೇಗೆ ಸಾಧ್ಯ ಆಗುತ್ತೆ ಅಂತಂದ್ರೆ, ಅದಕ್ಕೆ ಮಹತ್ ಸಮಾಗಮವನ್ನ ಹೇಳ್ತಾರೆ. ಮಹಾತ್ಮರ ಸಮಾಗಮದಿಂದ ವೈರಾಗ್ಯವನ್ನು ಸಂಪಾದನೆ ಮಾಡಿಕೊಳ್ಳಬಹುದು. ಸಜ್ಜನರ ಸಂಪರ್ಕ, ಆದಷ್ಟು ಸಜ್ಜನರ ಸಂಪರ್ಕಕ್ಕೆ ಬರಬೇಕು ಅಂತ. ಜನಸ್ಯ ಕೃಷ್ಣ ವಿಮುಖಸ್ಯ ದೈವ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಭಗವಂತನಿಂದ ವಿಮುಖರಾದಂತಹ ಜನ, ಅಧರ್ಮದಲ್ಲಿ ಆಸಕ್ತಿಯನ್ನು ಹೊಂದಿರುವಂತಹ ಜನ, ಆದ್ದರಿಂದಲೇನೆ ದುಃಖವನ್ನು ಹೊಂದುತ್ತಾರೆ. ಇವತ್ತು ದುಃಖವನ್ನ ಹೊಂದಲಿಕ್ಕೆ ಕಾರಣ ಏನು? ನಾವು ಮಾಡಿದ ಅಧರ್ಮ. ಅಧರ್ಮಕ್ಕೆ ಕಾರಣ ಏನು? ಭಗವಂತನಿಂದ ವಿಮುಖರಾಗಿದ್ದೇವೆ. ಒಂದಕ್ಕೊಂದು ಕಾರಣ ನೋಡಿ. ನಾವು ತಿನ್ನಬಾರದನ್ನ ತಿಂತೇವೆ. ಏಕಾದಶಿ ದಿವಸ ಒಬ್ಬ ವ್ಯಕ್ತಿ ತಿಂತಾ ಇದ್ದಾನೆ ಅಂತಂದ್ರೆ ಯಾಕೆ ತಿಂತಾನೆ? ಉಪವಾಸವನ್ನು ಮಾಡೋದಿಲ್ಲ ಅಂತಂದ್ರೆ ಯಾಕೆ ಮಾಡೋದಿಲ್ಲ? ದೇವರಲ್ಲಿ ಶ್ರದ್ಧೆ ಇಲ್ಲ. ದೇವರಲ್ಲಿ ಶ್ರದ್ಧೆ ಇಲ್ಲ, ಆದ್ದರಿಂದಾಗಿ ಅಧರ್ಮ ಬಂತು. ಅದಕ್ಕೆ ಕಾರಣವನ್ನ ಕೊಡೋದು ಇಲ್ಲ. ನನ್ನ ಆರೋಗ್ಯಕ್ಕೆ ಅದು ಸಾಧ್ಯ ಆಗೋದಿಲ್ಲ, ಏಕಾದಶಿ ಉಪವಾಸ ಸಾಧ್ಯ ಆಗೋದಿಲ್ಲ. ಇನ್ನೊಬ್ಬರನ್ನ ಒಪ್ಪಿಸಬಹುದು, ದೇವರನ್ನು ಒಪ್ಪಿಸ್ಲಿಕ್ಕೆ ಆಗ್ತದ? ಆತ್ಮಸಾಕ್ಷಿ ಹೇಳ್ತಾ ಇರ್ತದೆ, ಇಷ್ಟು ನೀನು ಮಾಡಬಹುದು. ಆದ್ರೆ ಅಷ್ಟನ್ನೂ ಬಿಟ್ಟು ಮುಂದಕ್ಕೆ ಹೋಗ್ತಾನೆ. ಯಾಕೆ ಅಂತಂದ್ರೆ ದೇವರಲ್ಲಿ ಶ್ರದ್ಧೆ ಕಮ್ಮಿ ಆದದ್ದರಿಂದಲೇನೆ ಸಾಧ್ಯ ಆಗುತ್ತೆ. ದೇವರಲ್ಲಿ ಆ ಭಕ್ತಿ ಇಲ್ಲ, ಆದ್ದರಿಂದಾಗಿ ಅವನು ಅಧರ್ಮಾಚರಣೆ ಮಾಡ್ತಾನೆ. ಚಾತುರ್ಮಾಸ್ಯ ವ್ರತವನ್ನು ಮಾಡೋದಿಲ್ಲ. ಚಾತುರ್ಮಾಸ್ಯದಲ್ಲಿ ಉಪವಾಸ ಇರಿ ಅಂತೇನು ಹೇಳಲಿಲ್ಲ, 4 ತಿಂಗಳು ಉಪವಾಸ ಇರಿ ಅಂತ ಹೇಳಲಿಲ್ಲ. ಕೆಲವರು ಇದ್ದಾರೆ ಮಹಾನುಭಾವರು, 4 ತಿಂಗಳು ಬರೀ ಏಕಭುಕ್ತ ಮಜ್ಜಿಗೆ ಅನ್ನ ಅಷ್ಟೇ. 4 ತಿಂಗಳು ಅಷ್ಟೇ. ಬರೀ ಅದು ಭೋಜನ ಕಾಲದಲ್ಲಿ ನೀರು ಕುಡಿಯೋದು ಬಿಟ್ರೆ ಮತ್ತೆ ಮರು ದಿವಸ ಭೋಜನ ಕಾಲದಲ್ಲೇನೆ ಮಜ್ಜಿಗೆ ಅನ್ನ. ಇಂತಹ ಕಠಿಣವಾದಂತಹ ವ್ರತಗಳನ್ನು ಮಾಡೋರಿದ್ದಾರೆ. ಇಂಥ ಕಠಿಣವಾದಂತಹ ವ್ರತಗಳು ನಾವು ನೋಡ್ಲೇ ಇಲ್ಲ. ಅಂತಹ ವ್ಯಕ್ತಿಗಳನ್ನೇ ನಾವು ನೋಡ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ದೃಷ್ಟಿ ಬೇರೆ ಕಡೆನೇ ಇದೆ. ಎಂಥೆಂಥ ಮಹನೀಯರಿದ್ದಾರೆ. ಕಲಿಮಾರು ಶ್ರೀಪಾದರು, ಇವತ್ತಿನ ವಿದ್ಯಾಧೀಶ ತೀರ್ಥ ಶ್ರೀಪಾದ, ಒಂದು 100 ದಿವಸ ಬದರಿಕಾಶ್ರಮದಲ್ಲಿದ್ದಾರೆ. ಬದರಿಯಲ್ಲಿ ಹೇಗಿದ್ದಾರೆ ಅಂತಂದ್ರೆ, ಅವರು ಬರೀ ಹಾಲು ಹಣ್ಣಿನ ಮೇಲೆ 100 ದಿವಸ ಇದ್ದಾರೆ. ಮೌನ, ಹಾಲು ಹಣ್ಣು ಅಷ್ಟೇ. ಆ ರೀತಿಯಲ್ಲಿ ಅತ್ಯಂತ ಕಠಿಣ ವ್ರತವನ್ನು ಮಾಡುವಂತಹ ಮಹಾಯೋಗಿಗಳು ಇವತ್ತು ಇದ್ದಾರೆ. ನಮ್ಮೊಬ್ಬ ಮಿತ್ರ, ಅವನು ವೃಂದಾವನ ಕ್ಷೇತ್ರದಲ್ಲಿ 15 ದಿವಸ ಬರೀ ನೀರು ಪಡ್ಕೊಂಡಿದ್ದ. ಇಷ್ಟು ಕಠಿಣವಾದಂತಹ ವ್ರತ. ಅದು ಹೇಗೆ? ಬೆಳಗ್ಗೆಯಿಂದ ರಾತ್ರಿಯ ತನಕ ನಿರಂತರವಾಗಿ ಭಾಗವತದ ಅವಲೋಕನ, ಹಾಗೆ ಭಾಗವತದ ಆವೃತ್ತಿ, ಪುನಃ ಪುನಃ ಭಾಗವತದ ಆವೃತ್ತಿಯನ್ನು ಮಾಡಿಕೊಂಡು 15 ದಿವಸ ಹಾಗೆ ಅಂತಹ ಕಠಿಣವಾದಂತಹ ವ್ರತಗಳನ್ನು ಮಾಡಿಕೊಂಡು ಮಹಾನುಭಾವರು ಇವತ್ತಿಗೂ ಇದ್ದಾರೆ. ಯಾಕಿದ್ದಾರೆ ಅಂತಂದ್ರೆ ಅನುಗ್ರಹಾಯೇಹ ಚರಂತಿ. ಸಜ್ಜನರ ಅನುಗ್ರಹವನ್ನು ಮಾಡುವುದಕ್ಕೋಸ್ಕರ ಇವತ್ತಿಗೂ ಅಂತಹ ಮಹನೀಯರು ಸಂಚಾರವನ್ನು ಮಾಡ್ತಾ ಇದ್ದಾರೆ ಭೂಮಿಯಲ್ಲಿ. ಕಲಿಯುಗ ಬಂದಿದೆ, ಎಲ್ಲ ಕಡೆ ಅಧರ್ಮ ತಾಂಡವಾಡ್ತಾ ಇದೆ. ಹೌದು, ಅಧರ್ಮ ಇದೆ. ಅಧರ್ಮದ ಮಧ್ಯದಲ್ಲಿಯೂ ಧಾರ್ಮಿಕರು, ಮಹಾಧಾರ್ಮಿಕರು, ಮಹಾಯೋಗಿಗಳು, ಮಹಾ ತಪಸ್ವಿಗಳು
ಇವತ್ತಿಗೂ ಇದ್ದಾರೆ. ನಮ್ಮ ಕಣ್ಣಿಗೆ ಅವ್ರು ಕಾಣಿಸೋದೇ ಇಲ್ಲ. ಯಾಕೆ ಅಂತಂದ್ರೆ ನಮಗೆ ಅದರ ಬಗ್ಗೆ ಶ್ರದ್ಧೆನೇ ಇಲ್ಲ. ಯಾವಾಗ ದೇವರಲ್ಲಿ ಶ್ರದ್ಧೆ ಇಲ್ಲ, ಆವಾಗ ಧರ್ಮದಲ್ಲಿ ಶ್ರದ್ಧೆ ಇರೋದಿಲ್ಲ. ಧರ್ಮದಲ್ಲಿ ಶ್ರದ್ಧೆ ಇಲ್ಲ, ಅಧರ್ಮಾಚರಣೆ, ಸಿಕ್ಕದ್ದನ್ನು ತಿನ್ನೋದು, ಎಲ್ಲೆಲ್ಲೋ ತಿನ್ನೋದು, ಹೇಗೋ ತಿನ್ನೋದು. ತಿನ್ನುವ ಚಾಪಲ್ಯ, ಎಲ್ಲಾ ಚಾಪಲ್ಯಗಳನ್ನು ಗೆದ್ದರೂ ಕೂಡ ತಿನ್ನುವ ಚಾಪಲ್ಯ ಬಿಡೋದಿಲ್ಲ ನೋಡಿ. ರಸವರ್ಜಂ ಅಂತ ನಾಲಿಗೆ ಚಾಪಲ್ಯ, ಭಾರಿ ಚಾಪಲ್ಯ ಅದು. ತಿನ್ನಬೇಕು ಅಂತನೋ ಆಸೆ, ದುರಾಸೆ. ಅದರಿಂದ ಅನರ್ಥಗಳು, ಅನೇಕ ಅನರ್ಥಗಳು, ದುಃಖವನ್ನ ಅನುಭವಿಸ್ತಾ ಇದ್ದಾನೆ ಮನುಷ್ಯ. ಇಂತಹ ದುಃಖದಲ್ಲಿ ತೊಡಲಾಡ್ತಾ ಇರುವಂತಹ ಜನರ ದುಃಖವನ್ನ ಹೋಗಲಾಡಿಸುವುದಕ್ಕೆ, ಈ ಸಜ್ಜನರನ್ನ ಕೆಸರಿನಿಂದ ಮೇಲೆ ತರೋದಕ್ಕೆ ಮಹಾನುಭಾವರು ಇವತ್ತಿಗೂ ಕೂಡ ಭೂಮಿಗೆ ಸಂಚಾರ ಮಾಡ್ತಾ ಇದ್ದಾರೆ. ಅನುಗ್ರಹ ಏಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ನಾವು ಏನ್ ಮಾಡಬೇಕು? ಮೊದಲು ಅವ್ರ ಹತ್ರ ಹೋಗಿ ಅಂತಾರೆ. ಸಜ್ಜನರು ಯಾರು ಸಿಗುತ್ತಾರೆ ಅವ್ರ ಹತ್ರ ಹೋಗಿ ಸಜ್ಜನರ ಸಮಾಗಮ ಆಗಬೇಕು, ಸಜ್ಜನರ ಸಂಪರ್ಕ ಆಗಬೇಕು. ಅಲ್ಲ, ಸಂಪರ್ಕ ಅಂದ್ರೆ ಏನು? ಸಂಪರ್ಕ ಅಂದ್ರೆ ಏನು? ಸಂಪರ್ಕ ಅಂತಂದ್ರೆ, ಇಲ್ಲ ನಾನು ಹೋಗಿ ಬಂದಿದ್ದೇನೆ, ನಾನು ಹೋಗಿ ಒಮ್ಮೆ ನಮಸ್ಕಾರ ಮಾಡಿ ಮಂತ್ರಾಕ್ಷರ ತಗೊಂಡು ಬಂದಿದ್ದೇನೆ, ಅದು ಒಳ್ಳೇದೇನೆ. ಕ್ಷಣಕಾಲ ದರ್ಶನ, ಅವರ ಅನುಗ್ರಹ ಆದರೂ ಒಳ್ಳೇದೇನೆ. ಆದರೆ ಅಷ್ಟು ಸಾಲೋದಿಲ್ಲ. ಯಾಕೆ? ನಮ್ಮ ಮನಸ್ಸಿನ ಪರಿಪಕ್ವತೆ ಬರಬೇಕು, ನಮ್ಮ ಅಂತಃಕರಣದ ನೈರ್ಮಲ್ಯ ಉಂಟಾಗಬೇಕು ಅಂತಂದ್ರೆ ಪುನಃ ಪುನಃ ಅವರ ಸಂಪರ್ಕ ಆಗಬೇಕು. ಸಜ್ಜನರ ಸಂಪರ್ಕದಲ್ಲಿ ಇರಬೇಕು, ಯಾವಾಗಲೂ ಅವ್ರ ಜೊತೆ ಇರಬೇಕು. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸಜ್ಜನರ ಸಂಪರ್ಕ ಅದು ಹೇಗೆ? ಪ್ರಸಂಗ ಅಂತಾರೆ. ಚೆನ್ನಾಗಿ ಸಂಪರ್ಕ ಆಗಬೇಕು, ನಿರಂತರವಾಗಿ ಅವರ ಜೊತೆಯಲ್ಲಿ ಒಡನಾಟದಲ್ಲಿ ಇರಬೇಕು. ಏನಾಗ್ತದೆ, ಅವರು ಸುಮ್ಮನೆ ಇರೋದೇ ಇಲ್ಲ. ಜ್ಞಾನಿಗಳು ಅವರು ಯಾವಾಗಲೂ ಭಗವದ್ ಗುಣಗಾನಗಳನ್ನು ಮಾಡ್ತಾನೆ ಇರ್ತಾರೆ, ಕೇಳೋದು ಅದನ್ನು ಮಾಡ್ತಾನೆ ಇರ್ತಾರೆ. ಅವರ ಸಂಪರ್ಕದಲ್ಲಿದ್ದರೆ ನಿರಂತರವಾಗಿ ಅಂತಹ ಭಗವಂತನ ಮಹಿಮೆಗಳು ಕಿವಿಗೆ ಬಿದ್ದು 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 ಏನಾಗ್ತದೆ? ಆ ಭಗವಂತನ ಮಹಿಮೆ ಅದು ಹೃತ್ಕರ್ಣ ರಸಾಯನ, ಅದು ಹೃದಯಕ್ಕೆ ಕಿವಿಗಳಿಗೆ ಆನಂದವನ್ನು ಕೊಡುವಂತಹ ಅದು ರಸಾಯನ. ಅಂತಹ ಆ ರಸಾಯನದ ಪಾನದಿಂದ ಅದರಲ್ಲಿ ರುಚಿ ಹುಟ್ಟುತ್ತೆ. ಜ್ಞಾನಿಗಳು ಯಾರಿದ್ದಾರೆ, ಸಜ್ಜನರು, ಅಂಥವರ ಸಂಪರ್ಕದಿಂದ ನಮಗೆ ಅದರಲ್ಲಿ ರುಚಿ ಹುಟ್ಟುತ್ತೆ, ಆಸಕ್ತಿ ಮೂಡುತ್ತದೆ. ಅದನ್ನು ಆ ರೀತಿಯಲ್ಲಿ ಸೇವೆ ಮಾಡೋದರಿಂದ ಅಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ. ಭಗವಂತನಲ್ಲಿ ಭಕ್ತಿ ಮೂಡುತ್ತದೆ. ತಜ್ಜೋಷಣ, ಅದನ್ನು ಸೇವೆ ಮಾಡೋದರಿಂದ, ಆ ರೀತಿ ಸಜ್ಜನರ ಸಂಪರ್ಕದಿಂದ ನಮಗೆ ಅದರಲ್ಲಿ ಆಸಕ್ತಿ ಮೂಡುತ್ತದೆ. ನಾವು ಮತ್ತಷ್ಟು ಕೇಳಬೇಕು, ಮತ್ತಷ್ಟು ದೇವರನ್ನ ತಿಳ್ಕೊಳ್ಬೇಕು, ಭಗವಂತನ ಮಹಿಮೆಯನ್ನ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತದೆ. ಯಾವಾಗ ಭಗವಂತನ ಮಹಿಮೆಗಳನ್ನು ಕೇಳ್ತಾ ಹೋಗ್ತಾನೋ ಆವಾಗ ಭಗವಂತನಲ್ಲಿ ಆಸಕ್ತಿ ಬರುತ್ತದೆ. ವಿಷಯ ಪದಾರ್ಥಗಳಲ್ಲಿ ಅನಾಸಕ್ತಿಯು ಅದರಿಂದಲೇನೆ ಬರ್ತದೆ. ವೈರಾಗ್ಯವನ್ನು ಸಂಪಾದನೆ ಮಾಡ್ಲಿಕ್ಕೆ ಏನ್ ಮಾಡಬೇಕು? ಹೋಗಿ ಸಜ್ಜನರ ಸಂಪರ್ಕದಲ್ಲಿ ಇರಿ ಅಂತ ಹೇಳ್ತಾರೆ ವಿಷ್ಣು ತೀರ್ಥರು. ಸಜ್ಜನರ ಸಂಪರ್ಕದಲ್ಲಿ ಇದ್ದಷ್ಟು ಭಗವಂತನ ಮಹಿಮೆಯನ್ನು ಕೇಳ್ತಾ 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 ಇನ್ನಷ್ಟು ಕೇಳಬೇಕು, ಇನ್ನಷ್ಟು ತಿಳಿದುಕೊಳ್ಳಬೇಕು ಅಂತ ಅಪೇಕ್ಷೆ ಮಾಡುತ್ತದೆ. ಬೇರೆ ವಿಷಯಗಳು ಸಾಕು ಅಂತ ಅನಿಸುತ್ತೆ. ನಮಗೆ ಯಾವುದೋ ವಸ್ತು ಬೇಕು ಅಂತ ಅನಿಸಿರ್ತದೆ, ಆ ವಸ್ತುವನ್ನು ತಗೊಳ್ಳುತ್ತೇವೆ. ಅದರಲ್ಲಿ ಮತ್ತೆ ದೋಷ ಕಾಣಿಸ್ತದೆ. ಇನ್ನೊಬ್ಬರು ಯಾರೋ ಅದರಲ್ಲಿ ದೋಷವನ್ನು ಹೇಳ್ತಾರೆ, ನಮಗೆ ಅದರಲ್ಲಿ ದೋಷ ಕಾಣಿಸ್ತದೆ, ಅದನ್ನು ಬಿಡುತ್ತೇವೆ. ಇನ್ನೂ ಚೆನ್ನಾಗಿದೆ ಅಂತ. ಈ ಮೊಬೈಲಿನ ಬಗ್ಗೆ ಹುಚ್ಚಿರ್ತದೆ ನೋಡಿ ಕೆಲವರಿಗೆ. ಅದು ಒಂದು ಬಿಡುತ್ತಾರೆ, ಮತ್ತೊಂದು ತಗೊಳ್ತಾರೆ, ಅದನ್ನು ಬಿಡುತ್ತಾರೆ, ಇನ್ನೊಂದು ತಗೊಳ್ತಾರೆ. ಎಷ್ಟೆಷ್ಟು ಅದರಲ್ಲಿ ಮುಂದೆ ಮುಂದೆ ಬೇರೆ ಬೇರೆ ವಿಭಾಗ ಬರ್ತಾ ಹೋಗ್ತಾವೋ ಅದು ಹಳೆಯದನ್ನ ಬಿಡೋದು, ಹೊಸದನ್ನು ತಗೊಳ್ಳೋದು. ಅದು ಮುಗಿಯೋದಿಲ್ಲ, ಪರ್ಯವಸಾನ ಎಂದೆಂದಿಗೂ ಮುಗಿಯೋದೇ ಇಲ್ಲ. ಇದು ಒಂದು ಅಂತಲ್ಲ, ಎಲ್ಲ ಪದಾರ್ಥಗಳ ವಿಷಯಗಳು ಹಾಗೆ ಅದರಲ್ಲಿ ಆಸಕ್ತಿ ಹೆಚ್ಚೆಚ್ಚು ಮೂಡ್ತಾ ಹೋಗಿರುತ್ತೆ.
ದೇವರಲ್ಲಿ ಭಕ್ತಿ ಜಾಸ್ತಿ ಆದಂತೆಯೇ ಇದರಲ್ಲಿ ಅನಾಸಕ್ತಿ ಬರ್ತದೆ. ಯಾಕೆ? ಅದರಲ್ಲಿ ದೋಷ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಬೇಡ ಇದು. ಆ ಪದಾರ್ಥಗಳಲ್ಲಿ ಹೇಯತಾ ಬುದ್ಧಿ ಬಂತು ಅಂತಂದ್ರೆ ಆವಾಗ ಅದೇ ವೈರಾಗ್ಯ. ಅದೇ ವೈರಾಗ್ಯ. ಅಂತಹ ವೈರಾಗ್ಯಕ್ಕೆ ಕಾರಣವಾದದ್ದು, ಪರಮಾತ್ಮನಲ್ಲಿ ಭಕ್ತಿಗೆ ಕಾರಣವಾದದ್ದು, ಇನ್ನಷ್ಟು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಕಾರಣವಾದದ್ದು ಸಜ್ಜನರ ಸಮಾಗಮ. ಪರಮಾತ್ಮನಲ್ಲಿ ಭಕ್ತಿ ಜಾಸ್ತಿ ಆಯಿತು, ಇನ್ನಷ್ಟು ತಿಳಿದುಕೊಡಬೇಕು ಅಂತ ಅಪೇಕ್ಷೆ ಬರ್ತದೆ. ಇನ್ನಷ್ಟು ತಿಳಿದುಕೊಡುತ್ತಾನೆ, ಅದರಿಂದ ಇನ್ನಷ್ಟು ದೇವರ ಬಗ್ಗೆ ಶ್ರದ್ಧೆ ಮೂಡುತ್ತದೆ, ಭಕ್ತಿ ಉಂಟಾಗ್ತದೆ. ಭಕ್ತಿ ಉಂಟಾಯಿತು, ಆವಾಗ ಆ ಪರಮಾತ್ಮ, ಆ ಪರಮ ಭಕ್ತಿಯಿಂದ ಪರಮಾತ್ಮ ಕಾಣಿಸ್ತಾನೆ, ಪರಮಾತ್ಮನ ದರ್ಶನ ಆಗ್ತದೆ. ನಾವು ಆ ಭಕ್ತಿ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳುವ ಹಂತಕ್ಕೂ ಬಂದಿಲ್ಲ ಇನ್ನು. ನಾವು ದೇವರ ವಿಷ್ಣು ಭಕ್ತರು ಅಂತ ನಾವು ಹೇಳಿಕೊಳ್ಳುತ್ತೇವೆ. ಎಲ್ಲಿದೆ ಭಕ್ತಿ ನಮ್ಮಲ್ಲಿ? ಭಕ್ತಿ ಇದೆಯಾ ನಮ್ಮಲ್ಲಿ? ಭಕ್ತಿ ಅಂದ್ರೆ ಏನು? ಭಕ್ತಿ ಅಂತಂದ್ರೆ ಸ್ನೇಹ, ಪರಮ ಸ್ನೇಹ. ಎಷ್ಟರ ಮಟ್ಟಿಗೆ ಸ್ನೇಹ? ನಮ್ಮ ಮೇಲೆ ನಮಗೇನು ಸ್ನೇಹ ಇದೆ, ಇದಕ್ಕಿಂತಲೂ 1000 ಪಟ್ಟು ಹೆಚ್ಚು ಪರಮಾತ್ಮನಲ್ಲಿ ಸ್ನೇಹ ಇರಬೇಕು. ಎಲ್ಲಿದೆ ಅಂತಹ ಸ್ನೇಹ ನಮಗೆ ದೇವರಿಗೆ? ನಮಗೆ ಎಲ್ಲದಕ್ಕಿಂತ ಮೊದಲು ಸ್ನೇಹ ಇರೋದು ನಮ್ಮ ಮೇಲೆ, ಆಮೇಲೆ ಹೆಂಡತಿಯ ಮೇಲೆ, ಗಂಡನ ಮೇಲೆ, ಆಮೇಲೆ ಮಕ್ಕಳು, ತಂದೆ ತಾಯಿ, ಅತ್ತೆ ಮಾವ, ಆಮೇಲೆ ಮನೆ, ಹಣ, ಉದ್ಯೋಗ, ಒಂದೊಂದೇ ಆ ಎಲ್ಲ ವಿಷಯಗಳಲ್ಲಿ ಸ್ನೇಹ. ಆಮೇಲೆ ದೇವರು ಬರ್ತಾನೆ. ದೇವರು ತುಂಬಾ ದೂರದಲ್ಲಿದ್ದಾನೆ, ಥರ್ಡ್ ಪರ್ಸನ್ ಇಂಗ್ಲಿಷ್ ಭಾಷೆಯಲ್ಲಿ. ಸಂಸ್ಕೃತ ಭಾಷೆಯಲ್ಲಿ ಪ್ರಥಮ ಪುರುಷ. ನೋಡಿ, ಆ ಭಾಷೆ, ಆ ಸಂಸ್ಕೃತಿಯಲ್ಲಿ ಅಷ್ಟು ವ್ಯತ್ಯಾಸ ಇದೆ. ಫಸ್ಟ್ ಪರ್ಸನ್ ಯಾರು? ನಾನು. ಸೆಕೆಂಡ್ ಪರ್ಸನ್ ಯಾರು? ನೀನು. ಥರ್ಡ್ ಪರ್ಸನ್ ಯಾರು? ಅವನು. ಇದು ಇಂಗ್ಲಿಷ್. ಸಂಸ್ಕೃತ ಹೇಗೆ ಅಂತಂದ್ರೆ ಪ್ರಥಮ ಪುರುಷ, ಅವನು ಪ್ರಥಮ ಪುರುಷ, ಆಮೇಲೆ ಮಧ್ಯಮ ಪುರುಷ, ಅಧಮ ಪುರುಷ ಅಂತ ಹೇಳೋದು ಬೇಡ, ಉತ್ತಮ ಪುರುಷ ಅಂತ ಹೇಳಿದ್ದಾರೆ. ಅದನ್ನು ಹೇಳಿದ್ದು 3ನೇ ಸ್ಥಾನದಲ್ಲಿ, ನಾನು ಅಂತ ಬರೋದು ಕೊನೆಗೆ. ಆದರೆ ನಮ್ಮ ಹೃದಯದ ಆಳದಲ್ಲಿರೋದು ಆಂಗ್ಲ ಸಂಸ್ಕೃತಿಯೇ. ಫಸ್ಟ್ ಪರ್ಸನ್ ಅಂತ ಬರೋದೇ ನಾನು ಅಂತ. ಇದು ಉಪನಿಷತ್ತೇ ಹೇಳುತ್ತೆ, ಎಲ್ಲರ ಅನುಭವಕ್ಕೆ ಬಂದಿರೋದನ್ನ ಉಪನಿಷತ್ತು ತಿಳಿಸುತ್ತೆ. ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ಹೆಂಡತಿಗೆ ಗಂಡನ ಮೇಲೆ ಭಾರಿ ಪ್ರೀತಿ. ಯಾಕೆ ಪ್ರೀತಿ ಗೊತ್ತಾ? ಹೆಂಡತಿಗೆ ತನ್ನಲ್ಲಿ ಬಹಳ ಪ್ರೀತಿಯಾದ್ದರಿಂದ ಗಂಡ ಪ್ರಿಯ ಆಗ್ತಾನೆ. ಗಂಡ ಯಾಕೆ ಪ್ರಿಯ ಅಂತಂದ್ರೆ ತನ್ನ ಮೇಲೆ ಜಾಸ್ತಿ ಪ್ರೀತಿ ಇರೋದ್ರಿಂದ ತನಗೆ ಹಣವನ್ನು ತಂದು ಕೊಡುತ್ತಾನೆ, ಆಭರಣಗಳನ್ನು ತಂದು ಕೊಡುತ್ತಾನೆ, ಬಟ್ಟೆಗಳನ್ನು ತಂದು ಕೊಡುತ್ತಾನೆ, ಇನ್ನೇನೋ ಅಪೇಕ್ಷಿತವಾದದ್ದನ್ನು ನೀಡುತ್ತಾನೆ, ಸುಖವನ್ನು ನೀಡುತ್ತಾನೆ ಅನ್ನೋದಕ್ಕೆ ಗಂಡ ಪ್ರಿಯನಾಗ್ತಾನೆ ಹೊರತಾಗಿ ಗಂಡನಿಗಾಗಿ ಗಂಡ ಪ್ರಿಯನಾಗೋದಿಲ್ಲ. ಗಂಡಿಗೂ ಕೂಡ ಅಷ್ಟೇ, ಹೆಂಡತಿ ಪ್ರಿಯಳು ಯಾಕೆ ಅಂದ್ರೆ ತನಗಾಗಿ. ಇದು ಲೋಕ, ಇದು ಹೀಗಿದೆ. ನನ್ನ ಮೇಲೆ ನನಗೆ ಹೆಚ್ಚಿನ ಪ್ರೀತಿ ಇದೆ. ನಾವು ನನ್ನಷ್ಟು ಯಾರನ್ನೂ ಹೆಚ್ಚು ಪ್ರೀತಿಸೋದಿಲ್ಲ. ಭಕ್ತರಾಗಬೇಕು ಅಂತಂದ್ರೆ ದೇವರನ್ನು ಹೆಚ್ಚು ಪ್ರೀತಿಸಬೇಕು. ನಮ್ಮನ್ನ ಯಾರಾದರೂ ಬೈದರೆ ಸಿಟ್ಟು ಬರುತ್ತದೆ, ತಕ್ಷಣದಲ್ಲಿ ನಾವು ಪ್ರತಿಭಟನೆ ಮಾಡುತ್ತೇವೆ, ಅದಕ್ಕೆ ಉತ್ತರ ಕೊಡುತ್ತೇವೆ. ಗುರುಗಳನ್ನ, ದೇವರನ್ನ ಬೈದರೆ ಸುಮ್ಮನೆ ಇರ್ತೇವೆ, ಕೇಳಿಸಿಕೊಂಡು ಸುಮ್ಮನೆ ಇರ್ತೇವೆ. ಯಾಕೆ? ನಮಗೆ ಅದು ದೇವರಲ್ಲಿ, ಗುರುಗಳಲ್ಲಿ ಭಕ್ತಿ ಇಲ್ಲ ಅಂತಾನೆ ಅರ್ಥ. ಅದು ಇಲ್ಲ ಅಂದ್ರಿಂದಲೇನೆ ಬೈತಾ ಇರೋದನ್ನ ಕೇಳಿ ಸುಮ್ಮನೆ ಇರ್ತೇವೆ. ಅಂತಹ ಭಕ್ತಿ, ಅದು ಸ್ನೇಹ ನಮಗೆ ಪರಮಾತ್ಮನಲ್ಲಿ ಬರಬೇಕು. ಅಂತಹ ಪರಿಪಕ್ವವಾದ ಸ್ನೇಹ ಯಾವಾಗ ನಮಗೆ ಪರಮಾತ್ಮನಲ್ಲಿ ಉಂಟಾಗ್ತದೆ, ಆವಾಗ ಪರಮಾತ್ಮ ತನ್ನ ದರ್ಶನವನ್ನು ನೀಡುತ್ತಾನೆ. ದರ್ಶನವನ್ನು ನೀಡಿದರೆ ಆಮೇಲೆ ಭಕ್ತರಿಗೂ ಪರಮಾತ್ಮನಿಗೂ ಒಡನಾಟ ಎಷ್ಟು ಸುಲಭವಾಗಿ, ಸುಂದರವಾಗಿರುತ್ತದೆ.
ಅದನ್ನ ಬೆಳೆಸಿದ್ದಾರೆ. ಹೀಗೆ ಹೇಳಿ ಆ ಮಹಾತ್ಮರ ಸಮಾಗಮ ಸಂಪರ್ಕ ಆದರೆ ಸಾಲದು, ಮಹಾತ್ಮರ ಸೇವೆಯನ್ನು ಮಾಡಬೇಕು ಅಂತ ಮುಂದಿನ ಪ್ರಕರಣದಲ್ಲಿ ಮಹತ್ ಸೇವ, ಮಹಾತ್ಮರ ಸೇವೆಯಿಂದ ಆಗುವಂತಹ ಫಲ ಏನು ಅದನ್ನು ತಿಳಿಸ್ತಾ ಹೋಗ್ತಾರೆ. ಮಹತ್ ಸೇವಾ ಪ್ರಶಂಸಾ ಅಂತ ಅದೊಂದು ಪ್ರಕರಣವನ್ನ ನಿರೂಪಣೆ ಮಾಡಿದ್ದಾರೆ. ಮಹಾತ್ಮರ ಸೇವೆಯಿಂದ ಎಂತಹ ಲಾಭ ಆಗ್ತದೆ, ಯಾಕೆ ಮಹಾತ್ಮರ ಸೇವೆಯನ್ನು ಮಾಡಬೇಕು? ವೇದ ಹೇಳ್ತದೆ, ಆತ್ಮಜ್ಞಂ ಅರ್ಚಯೇ ಭೂತಿಕಾಮಹ. ಯಾರು ಜ್ಞಾನಿಗಳಿದ್ದಾರೆ ಅವರ ಸೇವೆಯನ್ನು ಮಾಡಬೇಕು. ಯಾರು ದೊಡ್ಡವರು ಜ್ಞಾನಿಗಳು ಸಿಗ್ತಾರೆ ಅವರ ಸೇವೆಯನ್ನ ಮಾಡಿ. ಅದಕ್ಕೆ ಜ್ಞಾನಿಗಳು ಅದರಲ್ಲಿ ಎಲ್ಲ ಅಭಿಮಾನಗಳನ್ನು ಬಿಡಬೇಕು. ಇವರು ನಮ್ಮ ಮಠದವರು, ಇವರು ಇನ್ನೊಂದು ಮಠದವರು. ಈ ಮೋಕ್ಷಕ್ಕೆ ಹೋದಾಗ ದೇವರು ಮಠ ಕೇಳ್ತಾನ? ಕೇಳೋದಿಲ್ಲ ದೇವರು. ಜ್ಞಾನಿಗಳು ಯಾರಿದ್ದಾರೆ ಯಾರಿಗೂ ಅಪಚಾರ ಮಾಡಬಾರದು. ಎಲ್ಲ ಹಿರಿಯರು, ಎಲ್ಲ ಜ್ಞಾನಿಗಳು ಯಾರಿದ್ದಾರೆ ಎಲ್ಲರಿಗೂ ತಲೆಬಾರದು. ಎಲ್ಲರ ಸೇವೆಯನ್ನು ಮಾಡಬೇಕು. ಎಲ್ಲ ಜ್ಞಾನಿಗಳ ಸೇವೆಯನ್ನ ಮಾಡಿ ಕನಿಷ್ಠ ಪಕ್ಷ ಅವಗ್ರಹಕ್ಕೆ ಒಳಗಾಗಬಾರದು. ಜ್ಞಾನಿಗಳ ಅವಗ್ರಹಕ್ಕೆ ಒಳಗಾದ್ರೆ ಅದರಂತಹ ಅನರ್ಥ ಮತ್ತೊಂದಿಲ್ಲ. ಎಲ್ಲ ಜ್ಞಾನಿಗಳ ಸೇವೆಯನ್ನು ಮಾಡಬೇಕು. ಜ್ಞಾನಿಗಳ ಸೇವೆಯಿಂದ ಸಿಗುವ ಲಾಭ ಏನು ಅದನ್ನ ವಿಷ್ಣು ತೀರ್ಥರು ಬಹಳ ಸುಂದರವಾಗಿ ನಿರೂಪಿಸ್ತಾರೆ. ಅದನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನ ಶ್ರೀ ಗುರು ವಿಶೇಷ ತಪಸ್ವಿನೋ ಯಶಸ್ವಿನೋ ಮನಸ್ವಿನೋ ಮಂಗಳ ಕ್ಷೇಮನ್ನ ವಿಂದಂತಿ ವಿನಾಯಕ